ಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಕೃಷ್ಣದೇವರಿಗೂ ಮತ್ತು ಕರ್ಣನಿಗೂ ಸಂವಾದ ಆಗುವಂತಹ ವಿವಾದ ಪರ್ವದ ಅನುಸಂಧಾನ ಆಗ್ತಾ ಇದೆ ಈಗ ನಮ್ಮಿಂದ. ನಿನ್ನೆ ದಿವಸ ಕೃಷ್ಣ ಕರ್ಣನಿಗೆ ಏನು ಹೇಳಿದ, ಕರ್ಣ ಅದಕ್ಕೇನು ಉತ್ತರ ಕೊಟ್ಟ, ಅದಕ್ಕೇನು ಕೃಷ್ಣ ಹೇಳಿದ ವಾಪಸ್ಸು ಉತ್ತರ ಅನ್ನೋದೆಲ್ಲವನ್ನ ಕೇಳಿದ್ವಿ. ಕೃಷ್ಣ ಹೇಳಿದ ಒಂದೇ ಮಾತು ಕೊನೆಗೇನು ಅಂದ್ರೆ, ಪಾಂಡವರೇ ಗೆಲ್ಲೋದು. ನೀನು ಕೇಳಿದ ಹಾಗೆ ಯುದ್ಧಗಳಲ್ಲಿ ಶಸ್ತ್ರಗಳಿಂದ ದೇಹತ್ಯಾಗವನ್ನು ಮಾಡ್ತಾರೆ ಅವರೆಲ್ಲ. ಧರ್ಮರಾಜನೇ ರಾಜನಾಗಿ ಮೆರಿತಾ ಇದ್ದಾನೆ ಅನ್ನೋದು ತತ್ವ ಅಂತ ಸ್ಪಷ್ಟವಾಗಿ ತಿಳಿಸಿಕೊಟ್ಟಾದ ಮೇಲೆ ಅದಕ್ಕೆ ಉತ್ತರ ಕೊಡಬೇಕಲ್ಲ ಕರ್ಣ. ಅದಕ್ಕೆ ಹೇಳ್ತಾನೆ, ಕೇಶವಸ್ಯ ತು ತದ್ವಾಕ್ಯಂ ಕರ್ಣ ಶ್ರುತ್ವಾ ಹಿತಂ ಶುಭಂ ಅಬ್ರವೀದಭಿಸಂಪೂಜ್ಯ ಕೃಷ್ಣಂ ತಂ ಮಧುಸೂದನಂ ಜಾನನ್ಮಾಂ ಕಿಂ ಮಹಾಬಾಹೋ ಸಮ್ಮೋಹಯಿತುಮಿಚ್ಛಸಿ ಯೋಯಂ ಪೃಥಿವ್ಯಾಃ ಕಾರ್ಸ್ನೇನ ವಿನಾಶಃ ಸಮುಪಸ್ಥಿತಃ ನಿಮಿತ್ತಂ ತತ್ರ ಶಕುನಿ ಅಹಂ ದುಶ್ಯಾಸನಸ್ತಥಾ ದುರ್ಯೋಧನಶ್ಚ ನೃಪತಿಃ ಧೃತರಾಷ್ಟ್ರಸುತೋऽಭವತ್ ಅಸಂಶಯಮಿದಂ ಕೃಷ್ಣ ಮಹದ್ಯುದ್ಧಮುಪಸ್ಥಿತಂ ಪಾಂಡವಾನಾಂ ಕುರುಣಾಂಚ ಘೋರಂ ರುಧಿರಕರ್ದಮಂ ರಾಜಾನೋ ರಾಜಪುತ್ರಾಶ್ಚ ದುರ್ಯೋಧನವಶಾನುಗಾಃ ರಣೇ ಶಸ್ತ್ರಾಗ್ನಿನಾ ದಗ್ಧಾಃ ಪ್ರಾಪ್ಸ್ಯಂತಿ ಯಮಸಾದನಂ ಸ್ವಪ್ನಾ ಹಿ ಬಹವೋ ಘೋರಾಃ ದೃಶ್ಯಂತೆ ಮಧುಸೂದನ ನಿಮಿತ್ತಾನಿ ಚ ಘೋರಾಣಿ ತಥೋತ್ಪಾತಾಃ ಸುದಾರುಣಾಃ ಪರಾಜಯಂ ಧರ್ತರಾಷ್ಟ್ರೆ ವಿಜಯಂ ಚ ಯುಧಿಷ್ಠಿರೆ ಶಂಸಂತ ಇವ ವಾರ್ಷ್ಣೇಯ ವಿವಿಧಾ ರೋಮಹರ್ಷಣಾಃ ಪ್ರಾಜಾಪತ್ಯಂ ಹಿ ನಕ್ಷತ್ರಂ ಗ್ರಹಸ್ತೀಕ್ಷ್ಣೋ ಮಹಾದ್ಯುತಿಃ ಶನೈಶ್ಚರಃ ಪೀಡಯತಿ ಪೀಡಯನ್ ಪ್ರಾಣಿನೋಧಿಕಂ ಕೃತ್ವಾ ಚಾಂಗಾರಕೋ ವಕ್ರಂ ಜ್ಯೇಷ್ಠಾಯಾಂ ಮಧುಸೂದನ ಅನುರಾಧಾಂ ಪ್ರಾರ್ಥಯತೆ ಮೈತ್ರಂ ಸಂಶಮಯನ್ನಿವ ನೂನಂ ಮಹದ್ಭಯಂ ಕೃಷ್ಣ ಕುರುಣಾಂ ಸಮುಪಸ್ಥಿತಂ ವಿಶೇಷೇಣ ಹಿ ವಾರ್ಷ್ಣೇಯ ಚಿತ್ರಾಂ ಪೀಡಯತೆ ಗ್ರಹಃ ಸೋಮಸ್ಯ ಲಕ್ಷ್ಮವ್ಯಾವೃತ್ತಂ ರಾಹುರರ್ಕಮುಪೇಷ್ಯತಿ ದಿವಶ್ಚೋಲ್ಕಾಃ ಪತಂತ್ಯೇತಾಃ ಸನಿರ್ಘಾತಾಃ ಸಕಂಪನಾಃ ನಿಷ್ಟನಂತಿ ಚ ಮಾತಂಗಾಃ ಮುಂಚಂತ್ಯಶ್ರೂಣಿ ವಾಜಿನಃ ಪಾನೀಯಂ ಯವಸಂ ಚಾಪಿ ನಾಭಿನಂದತಿ ಮಾಧವ ಪ್ರಾದುರ್ಭೂತೇಷು ಚೈತೇಷು ಭಯಮಾಹುರುಪಸ್ಥಿತಂ ನಿಮಿತ್ತೇಷು ಮಹಾಬಾಹೋ ದಾರುಣಂ ಪ್ರಾಣಿನಾಶನಂ ಅಲ್ಪೇ ಭುಕ್ತೆ ಪುರೀಶಂಚ ಪ್ರಭೂತಮಿವ ದೃಶ್ಯತೆ ವಾಜಿನಾಂ ವಾರಣಾನಾಂಚ ಮನುಷ್ಯಾಣಾಂಚ ಕೇಶವ ಧಾರ್ತರಾಷ್ಟ್ರಸ್ಯ ಸೈನ್ಯೇಷು ಸರ್ವೇಷು ಮಧುಸೂದನ ಪರಾಭವಸ್ಯ ತಲ್ಲಿಂಗಂ ಇತಿ ಪ್ರಾಹುರ್ಮನೀಷಿಣಃ ಪ್ರಹೃಷ್ಟಂ ವಾಹನಂ ಕೃಷ್ಣ ಪಾಂಡವಾನಾಂ ಪ್ರಚಕ್ಷತೆ ಪ್ರದಕ್ಷಿಣಾ ಮೃಗಾಶ್ಚೈವ ತತ್ತೇಷಾಂ ಜಯಲಕ್ಷಣಂ ಅಪಸವ್ಯಂ ಮೃಗಾಶ್ಚೈವ ಧಾರ್ತರಾಷ್ಟ್ರಸ್ಯ ಕೇಶವ ವಾಚಶ್ಚಾಪ್ಯಶರೀರಿಣ್ಯಃ ತತ್ಪರಾಭವಲಕ್ಷಣಂ ಮಯೂರಾಃ ಪುಣ್ಯಶಕುನಾ ಹಂಸ ಸಾರಸಚಾತಕಾಃ ಜೀವಂಜೀವಕಸಂಘಾಶ್ಚಾಪ್ಯನುಗಚ್ಚಂತಿ ಪಾಂಡವಂ ಗೃಧ್ರಾಃ ಕಂಕಾವಕಾಶ್ಯೇನ ಯಾತು ಧಾನಾಸ್ತಥಾ ವೃಕಾಃ ಮಕ್ಷಿಕಾಣಾಂಚ ಸಂಘಾತಾಃ ಅನುಧಾವಂತಿ ಕೌರವಾನ್ ಧಾರ್ತರಾಷ್ಟ್ರಸ್ಯ ಸೈನ್ಯೇಷು ಭೇರೀಣಾನ್ನಾಸ್ತಿ ನಿಸ್ವನಃ ಅನಾಹತಾಃ ಪಾಂಡವಾನಾಂ ನದಂತಿ ಪಟಃ ಕಿಲ. ಕರ್ಣ ಕೃಷ್ಣದೇವರ ಮಾತನ್ನ ಕೇಳಿ, ಎಂಥ ಮಾತದು, ಹಿತಂ ಶುಭಂ, ಒಳ್ಳೆ ಮಂಗಳಕರವಾದ ಒಳ್ಳೆ ಹಿತವನ್ನ ಉಂಟು ಮಾಡತಕ್ಕಂಥ ಅದ್ಭುತವಾದ ಮಾತು. ಕರ್ಣ ಹೇಳ್ತಾನೆ, ಕೃಷ್ಣ
ಏನಪ್ಪಾ ನಿನಗೆಲ್ಲ ಗೊತ್ತಿದೆ, ನನ್ನ ಬಗ್ಗೆ ನಿನಗೆ ಏನು ಅಂತ ಪೂರ್ಣವಾಗಿ ಗೊತ್ತಿದೆ. ನಾನು ಯಾವತ್ತಿದ್ದು ಧೃತರಾಷ್ಟ್ರನ ಮಗನಾದ ದುರ್ಯೋಧನನ ಪಾರ್ಟಿನೇ. ಏನೇ ಆಗ್ಲಿ ಆ ಋಣಕ್ಕೆ ನಾನು ಸಿಕ್ಕಾಕೊಂಡು ಕಟ್ಟು ಬಿದ್ದು ಬಿಟ್ಟಿದ್ದೇನೆ. ಆದ್ದರಿಂದ ಯಾಕೆ ನಾನು ಪಾರ್ಟಿ ಚೇಂಜ್ ಮಾಡಲ್ಲ ಅಂತ ಗೊತ್ತಿದ್ದು ಮತ್ತೆ ಮತ್ತೆ ಯಾಕೆ ನನಗೆ ಪ್ರಲೋಭನೆಗೊಳಿಸ್ತಾ ಇದ್ದಿ? ಬೇಡ. ನೋಡು, ನಿನಗೊಂದು ಕಾರಣಗಳು ಹೇಳ್ತೀನಿ. ಇವತ್ತೇನು ಸಮಗ್ರವಾದ ಕ್ಷತ್ರಿಯ ವಂಶಕ್ಕೆ, ಅವನು ಕ್ಷತ್ರಿಯ ವಂಶ ಅನ್ನೋದಕ್ಕಿಂತ ಪೃಥಿವ್ಯಾಹ ಅಂತ ಹೇಳ್ತಾನೆ, ಭೂಮಿ ಅಂತಾನೆ. ಅಂದ್ರೆ ಭೂಮಿ ನಾಶ ಆಗುತ್ತೆ ಅಂತಂದ್ರೆ ಭೂಮಿಯನ್ನ ರಕ್ಷಣೆ ಮಾಡುವಂತಹ ಕ್ಷತ್ರಿಯರು ಅಂತ ಅರ್ಥ. ಆ ಕ್ಷತ್ರಿಯರಿಗೆ ದೊಡ್ಡ ನಾಶ ಬಂದಿದೆ ಅಂತಂದ್ರೆ ಆ ನಾಶಕ್ಕೆ 4 ಜನ ಪ್ರಧಾನವಾದ ಕಾರಣ. ನೋಡಿ, ಗೊತ್ತಾಗ್ಬಿಟ್ಟಿದೆ ಅವನು. ಅಂದ್ರೆ ದೇವರ ಮುಂದೆ ಕನ್ಫ್ಯೂಸ್ ಮಾಡ್ಕೊಂತ ಇದ್ದಾನ, ಅವನು ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾನೆ. ನಾನು ಅಹಂ ಅಂತಂದ ಶಕುನಿ, ನಾನು ದುಶ್ಯಾಸನ, ದುರ್ಯೋಧನ, ದುಷ್ಟ ಚತುಷ್ಟಯ ಅಂತ ಕರೀತಾರೆ ಸಾಮಾನ್ಯವಾಗಿ 4 ಜನಗಳನ್ನ. ಅವನಂದ ಶಕುನಿ ಅಹಂ ದುಶ್ಯಾಸನ ದುರ್ಯೋಧನ, ನಾವು 4 ಜನ ಈ ದೊಡ್ಡ ವಿನಾಶಕ್ಕೆ ಕಾರಣ, ನಾವೇ ಕಾರಣ. ಆದ್ದರಿಂದ ರಕ್ತವನ್ನೇ ಕೆಸರನ್ನಾಗಿ, ಅಂದ್ರೆ ಮಹಾಭಾರತ ಯುದ್ಧ ಕಾಲದಲ್ಲಿ ರಕ್ತ ಕೆಸರಾಗತ್ತಂತ, ಅಷ್ಟು ಜೋರಾದ ರಕ್ತ ಹರಿಯತ್ತಂತೆ. ಅಂತಹ ದೊಡ್ಡ ಯುದ್ಧ ಯಾರಿಗೆ? ಕುರುಪಾಂಡವರ ಮಧ್ಯದಲ್ಲಿ ನಡೆಯುತ್ತೆ. ಆ ದೊಡ್ಡ ಯುದ್ಧಕ್ಕೆ ನಾವೇ ಕಾರಣ. ಯಾರು ದುರ್ಯೋಧನನ ಕಂಟ್ರೋಲ್ ನಲ್ಲಿ ಬಿದ್ದಿದ್ದಾರೆ, ರಾಜರು, ರಾಜರ ಮಕ್ಕಳು, ಅವರೆಲ್ಲ ಶಸ್ತ್ರವೆನ್ನುವ ಬೆಂಕಿಯಲ್ಲಿ ಸುಟ್ಟು ಹೋಗಿ ಯಮಧರ್ಮರಾಜನ ಮನೆಗೆ ಹೋಗ್ಬಿಡ್ತಾರೆ. ನನಗೆ ಶಕುನಗಳು ಕಾಣ್ತಾ ಇದೆ ಕೃಷ್ಣ. ನಿಮಿತ್ತ ಅಂದ್ರೆ ಅದಕ್ಕೆ ಮೊದಲು ಹೇಳಿದ್ದು, ನಾವಿಬ್ರು ಮಾತಾಡ್ಕೊಂಡ ವಿಷಯ ಸೀಕ್ರೆಟ್ ಆಗಿರ್ಲಿ ಅಂತ. ಅಂದ್ರೆ ದುರ್ಯೋಧನನ ಹತ್ರ ನಂಗೆ ಶಕುನ ಕಾಣ್ತಾ ಇದೆ, ನಿಮಿತ್ತಗಳು ಕಾಣ್ತಾ ಇದೆ, ನಾವು ಸೋತ್ ಹೋಗ್ತೀವಿ ಅಂದ್ರೆ ಹುಮ್ಮಸ್ ಬರಲ್ಲ ಅವನಿಗೆ. ದುಷ್ಟರಿಗೆ ಹುಮ್ಮಸ್ ಕೊಡ್ಬೇಕು ಸಾಯ್ಲಿಕ್ಕೆ. ಅದಕ್ಕಾಗಿ ಅವನತ್ರ ಹೇಳಲಿಕ್ಕೆ ಆಗದೇ ಇರತಕ್ಕಂತಹ ವಿಷಯಗಳನ್ನೆಲ್ಲ ಕೃಷ್ಣದೇವರ ಮುಂದೆ ಹೇಳ್ತಾ ಇದ್ದಾನೆ ಕರ್ಣ. ಈಗ ನಾನು ನಿಮಿತ್ತಗಳನ್ನ ಕಾಣ್ತಾ ಇದ್ದೇನಪ್ಪ, ಕನಸುಗಳು ಬೀಳ್ತಾ ಇದೆ, ಅತ್ಯಂತ ಕೆಟ್ಟ ಶಕುನಗಳು ಬರ್ತಾ ಇದೆ, ಭಯವನ್ನ ಉಂಟು ಮಾಡುವಂತಹ ಉತ್ಪಾತಗಳು ಕಾಣ್ತಾ ಇದೆ. ಒಂದೊಂದ ದುರ್ಯೋಧನ ಗೆಲ್ತಾನೆ ಅನ್ನೋದಕ್ಕೆ ಶಕುನಗಳು ಕಾಣ್ತಾ ಇದೆ. ಯಾರು? ಧರ್ಮರಾಜ ಗೆಲ್ತಾನೆ ಅನ್ನೋದಕ್ಕೆ, ದುರ್ಯೋಧನ ಸೋಲ್ತಾನೆ ಅನ್ನೋದಕ್ಕೆ ಅಷ್ಟೇ ಘೋರವಾದ ಅಪಶಕುನಗಳು ಕಾಣ್ತಾ ಇದೆ. ಆದ್ದರಿಂದ ಆ ಅಪಶಕನಗಳು ಯಾವ್ಯಾವುದು? ಬರೀ ಅಪಶಕನಗಳು ಕಾಣ್ತಾ ಇದೆ ಅಂತ ಹೇಳಲಿಲ್ಲ ಕರ್ಣ, ಯಾವ ರೀತಿಯಾದ ಶಕುನಗಳಿವೆ ಅನ್ನೋದನ್ನು ಹೇಳ್ತಾನೆ ನೋಡಿ ಇಲ್ಲಿ. ಪ್ರಾಜಾಪತ್ಯ ನಕ್ಷತ್ರ. ಪ್ರಾಜಾಪತ್ಯ ನಕ್ಷತ್ರ ಅಂದ್ರೆ ಯಾವುದು? ಯಾವ ನಕ್ಷತ್ರಕ್ಕೆ ಪ್ರಜಾಪತಿಯೇ ದೇವತೆಯಾಗಿದ್ದಾನೋ ಆ ನಕ್ಷತ್ರವನ್ನ ಪ್ರಾಜಾಪತ್ಯ ನಕ್ಷತ್ರ ಅಂತ ಕರೀತಾರೆ. ಯಾವುದದು? ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರಂ ಪ್ರಜಾಪತಿರ್ದೇವತಾ ಅಂತ ವೇದ ಶ್ರುತಿ. ರೋಹಿಣಿ ನಕ್ಷತ್ರಕ್ಕೆ ದೇವತೆ ಯಾರು ಅಂದ್ರೆ ಪ್ರಜಾಪತಿ. ಅಂತಹ ಆ ರೋಹಿಣಿ ನಕ್ಷತ್ರವನ್ನ ಶನಿ ಪೀಡೆ ಮಾಡ್ತಾ ಇದ್ದಾನೆ. ಅಂದ್ರೆ ಯಾವಾಗ ರೋಹಿಣಿ, ಇದು ಶಕುನ, ಇದು ಪಂಚಾಂಗದಲ್ಲಾಗ್ಲಿ ಜಾತಕದಲ್ಲಾಗ್ಲಿ ರೋಹಿಣಿ ನಕ್ಷತ್ರಕ್ಕೆ ಶನಿಯ ಕಾಟ ಇದೆ ಅಂತಂದ್ರೆ ಇಡೀ ಜೀವರಾಶಿಗಳಿಗೆ ಪೀಡೆ ಅಂತ ಅರ್ಥ. ಅದಾದ್ಮೇಲೆ ಈ ಅಂಗಾರಕ, ಈ ಮಂಗ, ಅಂದ್ರೆ ಇದೆಲ್ಲ ಹೇಳಬೇಕು ಅಂದ್ರೆ ಜ್ಯೋತಿಷ್ಶಾಸ್ತ್ರದಲ್ಲಿ ಪಾಂಡಿತ್ಯ ಇರಬೇಕು. ಜ್ಯೋತಿಷ್ಶಾಸ್ತ್ರದಲ್ಲಿ ಪ್ರವೀಣನಾಗಲಿಲ್ಲ, ಪಾಂಡಿತ್ಯ ಇಲ್ಲ, ಓದಿಲ್ಲ ಅಂತಂದ್ರೆ ಇದೆಲ್ಲ ನಿಮಿತ್ತಗಳನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೇಳಿದ್ದು ಕೃಷ್ಣ ಆರಂಭದಲ್ಲಿ, ಕರ್ಣ ಸಾಂಗವಾದ ವೇದಾಧ್ಯಯನ ಮಾಡಿದ್ದಿ. ಸಾಂಗ ಅಂದ್ರೆ ಷಡಂಗಗಳಿಂದ ಕೂಡಿದ ವೇದಗಳು. ಷಡಂಗಗಳಿಂದ ಕೂಡಿದ ವೇದ ಅಂದ್ರೆ 6 ಅಂಗಗಳು: ಶಿಕ್ಷಾ, ವ್ಯಾಕರಣ, ಕಲ್ಪ, ಜ್ಯೋತಿಷ, ಛಂದಸ್ಸು, ನಿರುಕ್ತ ಅಂತ. ಅದರಲ್ಲಿ ಜ್ಯೋತಿಷ್ಶಾಸ್ತ್ರ ಒಂದು. ಆ ಜ್ಯೋತಿಷ್ಶಾಸ್ತ್ರದ ಪ್ರಕಾರವಾಗಿ ಶಕುನಗಳು ಯಾವುದು, ಅಪಶಕುನಗಳು ಯಾವುದು ಅನ್ನೋದೆಲ್ಲ ಹೇಳ್ತಾ ಇದ್ದಾನೆ.
ಅದರಲ್ಲಿ ಒಂದು ಪ್ರಜಾಪತಿ ದೇವತಾಕವಾದ ಶ್ರವಣ ನಕ್ಷತ್ರವನ್ನ ಶನಿಗ್ರಹ ಕೆಟ್ಟ ದೃಷ್ಟಿಯಿಂದ ನೋಡಿ ಪೀಡೆ ಕೊಡ್ತಾ ಇದ್ದಾನೆ. ಆದ್ದರಿಂದ ಲೋಕನಾಶ. ಇನ್ನು ಹೇಳ್ತಾನೆ ನೋಡಿ, ಅಂಗಾರಕ. ಅಂಗಾರಕ ಅಂದ್ರೆ ಮಂಗಳ ಗ್ರಹ, ಕೆಂಪಗಿರ್ತಾನೆ ಅಂತ. ಆ ಮಂಗಳ ಗ್ರಹ ಜ್ಯೇಷ್ಠ ನಕ್ಷತ್ರದಲ್ಲಿ ಹೇಗಿದ್ದಾನೆ ಅಂತಂದ್ರೆ ವಕ್ರವಾದ ಗಮನ ಅವನದ್ದು, ಸರಿಯಾಗಿ ಹೋಗ್ತಾ ಇಲ್ಲ. ಜ್ಯೇಷ್ಠ ನಕ್ಷತ್ರದಲ್ಲಿ ಅಂಗಾರಕ ಮಂಗಳ ಗ್ರಹ ವಕ್ರವಾಗಿ ಹೋಗ್ತಾ ಅವನು ಅನುರಾಧ ನಕ್ಷತ್ರವನ್ನು ನೋಡ್ತಾ ಇದ್ದಾನಂತ. ಅನುರಾಧಾಂ ಪ್ರಾರ್ಥಯತೆ. ಇರೋದಲ್ಲಿ ಅಂಗಾರಕ ಮಂಗಳ ಜ್ಯೇಷ್ಠದಲ್ಲಿ. ಅದು ಸಮಗತಿಯಲ್ಲ, ನೇರವಾದ ಗತಿಯಲ್ಲ, ವಕ್ರವಾದ ಗತಿ. ಅವನ ದರ್ಶನ ಯಾವುದನ್ನ ನೋಡ್ತಾ ಇದ್ದಾನೆ? ಅನುರಾಧವನ್ನು ನೋಡ್ತಾ ಇದ್ದಾನೆ. ಅಂದ್ರೆ ವಿಶಾಖ, ಅನುರಾಧ, ಜ್ಯೇಷ್ಠ, ಇದು ನಕ್ಷತ್ರಗಳ ಕ್ರಮ. ಇವನು ವಕ್ರವಾಗಿ ಅವನು ಇನ್ ಫ್ರಂಟ್ ನೋಡ್ಬೇಕಲ್ಲ, ಬ್ಯಾಕ್ ನೋಡ್ತಿದ್ದಾನೆ. ಜ್ಯೇಷ್ಠ ನಕ್ಷತ್ರ ಆದ್ಮೇಲೆ ನೆಕ್ಸ್ಟ್ ನಕ್ಷತ್ರ ನೋಡ್ಬೇಕು ಆಕ್ಚುಯಲ್ ಆಗಿ ಇವನು ಮಂಗಳ, ಬಟ್ ವಕ್ರವಾಗಿ ಹಿಂದೆ ನೋಡ್ತಾ ಇದ್ದಾನೆ. ಅದು ಏನ್ ಸೂಚನೆ ಮಾಡ್ತಾ ಇದೆ ಅಂದ್ರೆ ಫ್ರೆಂಡ್ಶಿಪ್ ನಾಶ ಆಗತ್ತೆ, ಸ್ನೇಹ ನಾಶ ಆಗತ್ತೆ, ಆ ಸೂಚನೆ ಕೊಡ್ತಾ ಇದೆಯಂತೆ. ಆದ್ದರಿಂದ ಕೃಷ್ಣ ಕೌರವರಿಗೆ ಇದೆಲ್ಲ ಯಾರಿಗೆ ಭಯ ಅಂದ್ರೆ ಇದೆಲ್ಲ ಕೌರವರಿಗೆ ಭಯ ಅಂತ. ಪಾಂಡವರಿಗೆ ಯಾಕೆ ಭಯ ಆಗಬಾರದು? ಅದಕ್ಕೆ ಕಾರಣ ಕೊಡ್ತಾನೆ ನೆಕ್ಸ್ಟ್. ಈ ಸದ್ಯಕ್ಕೆ ಇವಾಗ ಕೌರವರ ಭಯಕ್ಕೆ ಕಾರಣ ಹೇಳ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಚಿತ್ರಾ ನಕ್ಷತ್ರದಲ್ಲಿ ಈ ಗ್ರಹದ ಪೀಡೆ ತುಂಬಾ ಜೋರಾಗಿದೆ ಅಂತಾನೆ. ಎಷ್ಟು ಕಷ್ಟ ನೋಡಿ. ಒಬ್ಬ ಕ್ಷತ್ರಿಯನಾಗಬೇಕು, ಎಷ್ಟು ಓದಿರ್ಬೇಕು, ಕ್ಷತ್ರಿಯನೇ ಅಷ್ಟು ಓದಿರ್ಬೇಕು ಅಂದಾಗ ನಾವು ಯಾವಾಗ ನಮ್ಮವ್ರ ತಲೆಗೆ ಬರುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಚಿತ್ರಾ ನಕ್ಷತ್ರ ತುಂಬಾ ಗ್ರಹದ ಕೆಟ್ಟ ದೃಷ್ಟಿಯನ್ನ ಪಡೆದಿದೆ. ಅದು ಒಳ್ಳೇದಲ್ಲ ಕೌರವರಿಗೆ. ಇನ್ನೊಂದು ಹೇಳ್ತಾನೆ ನೋಡಿ, ಈ ಚಂದ್ರನ ಕಲೆ ನಾಶ ಆಗ್ಬಿಟ್ಟಿದೆ. ಚಂದ್ರಕಲಾ ನಾಶ ಆಗ್ಬೇಕಾದ್ದು ಯಾವಾಗ ಅಂದ್ರೆ ಅಮಾವಾಸ್ಯೆ ದಿನ. ಪೂರ್ಣಮೇ ದಿನಕ್ಕೆ, ಹುಣ್ಣಿಮೆ ದಿನಕ್ಕೆ ಚಂದ್ರ ಪೂರ್ಣ ಕಲಾವಂತನಾಗಬೇಕು. ಕಲಾ ನಾಶ, 15 ಕಲೆಗಳು ಪೂರ್ಣವಾಗಿ ನಾಶ ಆಗೋದು ಯಾವಾಗ? ಚಂದ್ರ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಯಾವಾಗ ಅಂದ್ರೆ ಅಮಾವಾಸ್ಯೆ ದಿನ. ಆದ್ರೆ ಅಮಾವಾಸ್ಯೆ ಅಲ್ಲ, ಹಾಗಿದ್ರೂ ಕೂಡ ಚಂದ್ರನಿಗೆ ಕಲಾನಾಶ ಆಗಿದೆ. ಯಪ್ಪೋ, ಎಷ್ಟು ಘೋರ ಸೂಚನೆ ನೋಡಿ. ಅಷ್ಟು ಮಾತ್ರ ಅಲ್ಲ, ಆಕ್ಚುಯಲ್ ಆಗಿ ಸೂರ್ಯನಿಗೆ ಗ್ರಹಣ ಆಗಬೇಕು. ಯಾವಾಗ ಗ್ರಹಣ ಆಗಬೇಕು ಅಂದ್ರೆ ಅಮಾವಾಸ್ಯ ದಿನ ಸೂರ್ಯಗ್ರಹಣ ಬರಬೇಕು. ಬಟ್ ಅಮಾವಾಸ್ಯೆ ಅಲ್ಲ ನೋಡಿ. ಅಮಾವಾಸ್ಯೆ ಅಲ್ಲದ ದಿನ ಚಂದ್ರನಿಗೆ ಕಲೆಗಳು ನಾಶ ಆಗಿದೆ. ಅಮಾವಾಸ್ಯೆ ಅಲ್ಲದ ದಿನ ರಾಹು ಗ್ರಹಣ ಆಗ್ತಾ ಇದೆ ಸೂರ್ಯನಿಗೆ. ಮೇಲಿಂದ ಆಕಾಶದಿಂದ ಉಲ್ಕಾಪಾತಗಳಾಗ್ತಾ ಇದೆ, ಸಿಡಿಲುಗಳು ಬೀಳ್ತಾ ಇದೆ, ಭೂಮಿ ನಡುಗುತ್ತಾ ಇದೆ. ಇದು ದೊಡ್ಡ ಅಪಶಕುನಗಳಿದೆಲ್ಲ. ಹೇಳೋ ಮಾತು ನೋಡಿ, ಯಾವುದು ಅಮಾವಾಸ್ಯೆ ಅಲ್ಲ ಅವತ್ತಿನ ದಿನ ಹೇಗೆ ರಾಹುಗ್ರಹಣ ಆಗಬೇಕು? ಚಾನ್ಸೇ ಇಲ್ಲ. ಚಂದ್ರಗ್ರಹಣ ಪಾಡ್ಯದ ದಿನ ಆಗಲ್ಲ, ಪೂರ್ಣಮೇ ದಿನವೇ ಚಂದ್ರಗ್ರಹಣ ಆಗಬೇಕು. ರಾಹುಗ್ರಹಣ ಸೂರ್ಯಗ್ರಹಣ ಹುಣ್ಣಿಮೆ ದಿನ ಆಗಲ್ಲ, ಅಮಾವಾಸ್ಯೆಯೇ ಬರಬೇಕು. ಹೀಗಿರುವಾಗ ಅಮಾವಾಸ್ಯೆ ಅಲ್ಲದ ದಿನ ಚಂದ್ರ ಕಲೆಗಳನ್ನ ಕಳ್ಕೊಳ್ಳೋದು, ಅಮಾವಾಸ್ಯೆ ಅಲ್ಲದ ದಿನ ಯಾವತ್ತು ಅಮಾವಾಸ್ಯೆ ಅಲ್ಲ ಅವತ್ತು ರಾಹುಗ್ರಹಣ ಆಗೋದು ಸೂರ್ಯನಿಗೆ. ಇದೆಲ್ಲ ಕಾಲ ನಿಯಾಮಕನ ಪ್ರೇರಣೆ ಇಲ್ಲದೆ ಇದು ಅಂದ್ರೆ ಭಗವಂತನ ಅಚಿಂತ್ಯ ಶಕ್ತಿಗೆ ಉದಾಹರಣೆ ಇದಲ್ಲ. ಯಾವ ಆನೆಗಳು ಗಟ್ಟಿಯಾಗಿ ನಿಂತ್ಕೊಳ್ಬೇಕೋ ಗಜ ಸೈನ್ಯ ನಡುಗುತ್ತಾ ಇದೆ. ಕುದುರೆಗಳ ಕಣ್ಣಲ್ಲಿ ನೀರು ಸುರಿತಾ ಇದೆ. ಆ ಪ್ರಾಣಿಗಳು ಹುಲ್ಲನ್ನು ತಿಂತಾ ಇಲ್ಲ, ನೀರನ್ನೇ ಕುಡಿಬೇಕು ಅಂತ ಆಸೆ ಪಡ್ತಾ ಇಲ್ಲ. ಹುಲ್ಲು ಬೇಡ, ನೀರು ಬೇಡ ಅಂತ ಕೂತ್ಕೊಂಡ್ಬಿಟ್ಟಿದೆ. ಇಂಥ ಅದ್ಭುತವಾದ
ಸೂಚನೆಗಳು, ದಾರುಣವಾದ ಸೂಚನೆಗಳು ಕಾಣ್ತಾ ಇದ್ದಾಗ ಅದರ ಅರ್ಥ ಏನು ಅಂದ್ರೆ ಭಯ, ಸರ್ವನಾಶ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಗಮನಿಸಿದ್ದಾನ್ ನೋಡಿ ಕರ್ಣ. ಅಂದ್ರೆ ಸೂಕ್ಷ್ಮವಾದಂತಹ ಗಮನ ಇರಬೇಕು ಅಂತ. ಆ ದುರ್ಯೋಧನನ ಸೈನ್ಯದಲ್ಲಿ ಕುದುರೆಗಳಿವೆ, ಆನೆಗಳಿವೆ, ಮನುಷ್ಯರು ಇದ್ದಾರೆ. ಅವರೆಲ್ಲ ಸ್ವಲ್ಪ ಮಾತ್ರ ಆಹಾರ ತಿಂತಾರಂತೆ. ತಿಂತಾ ಇರೋದು ಸ್ವಲ್ಪ, ಬಟ್ ಮಲ ವಿಸರ್ಜನೆ ತುಂಬಾ ಮಾಡ್ತಾ ಇದ್ದಾರಂತೆ. ಇದೊಂದು ಅಪಶಕುನ. ತುಂಬಾ ಮಲ ವಿಸರ್ಜನೆ ಮಾಡೋದು ಕ್ಷತ್ರಿಯರಿಗೆ ಯುದ್ಧ ಕಾಲದಲ್ಲಿ ಅಪಶಕುನ. ತಿನ್ನೋದು ಸ್ವಲ್ಪ, ವಿಸರ್ಜನೆ ಮಾಡೋದು ಜಾಸ್ತಿ ಅಂತಂದ್ರೆ ಅದು ಸೋಲ್ತೇವೆ ಅನ್ನೋದಕ್ಕೆ ಲಕ್ಷಣ. ಅದು ಪರಾಭವದ ಸೂಚಕ, ಅಪಜಯದ ಸೂಚಕ. ಅದು ಪರಾಭವಸ್ಯ ತಲ್ಲಿಂಗಂ. ಜ್ಞಾನಿಗಳು ಅದನ್ನ ಪರಾಭವ ಸೂಚಕ ಅಂತ ಹೇಳ್ತಾರೆ. ಕರ್ಣ ಹೇಳ್ತಾನೆ. ಅದೇ ಅಪೋಸಿಟ್ ಸೈಡ್ ಅಲ್ಲಿ ಪಾಂಡವರಲ್ಲಿ ಅವನ ವಾಹನಗಳು, ಆನೆಗಳು, ಕುದುರೆಗಳು ಸಂತೋಷವಾಗಿದ್ದಾರೆ. ಮೃಗಗಳು ಪ್ರದಕ್ಷಿಣೆ ಹಾಕೊಂಡು ಹೋಗ್ತಾ ಇದೆ ಸೈನ್ಯಕ್ಕೆ. ಸೈನ್ಯ ನಿಂತಿದ್ರೆ ಅಪ್ರದಕ್ಷಿಣೆಯಾಗಿ ಹೋಗ್ತಾ ಇಲ್ಲ, ಮೃಗಗಳು ಪ್ರದಕ್ಷಿಣಾಕಾರವಾಗಿ ಹಾಕೊಂಡು ಹೋಗ್ತಾ ಇದ್ದಾರೆ. ಇದು ಒಳ್ಳೆ ಸೂಚನೆ ಇದು. ಅದೇ ದುರ್ಯೋಧನನಿಗೆ ಅಪಸವ್ಯವಾಗಿ ಹೋಗ್ತಾ ಇವೆ, ಪ್ರದಕ್ಷಿಣಾಕಾರದಲ್ಲಿ ಹೋಗ್ತಿಲ್ಲ. ವಿಚಿತ್ರವಾದ ಭಯವನ್ನ ಉಂಟು ಮಾಡತಕ್ಕಂತಹ ಅಶರೀರ ವಾಣಿಗಳು ಕೇಳ್ತಾ ಇದೆ. ಇದು ದುರ್ಯೋಧನ ಸೋಲ್ತಾನೆ ಅನ್ನೋದಕ್ಕೆ ಸೂಚನೆ ಕೃಷ್ಣ. ನವಿಲುಗಳು, ಶಕುನ ಪಕ್ಷಿಗಳು, ಹಂಸಗಳು, ಸಾರಸಗಳು, ಚಾತಕ ಪಕ್ಷಿಗಳು, ಚಕೋರ ಪಕ್ಷಿಗಳು, ಈ ಎಲ್ಲ ಪಕ್ಷಿಗಳು ಗುಂಪು ಗುಂಪಾಗಿ ಧರ್ಮರಾಜನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೆ. ಹಂಸ, ಸಾರಕ ಎಲ್ಲ ಒಳ್ಳೆ ಸಲ್ಲಕ್ಷಣವಾದ ಜಾತೀಯವಾದ ಪಕ್ಷಿಗಳು. ಅದೇ ನೋಡಿಲ್ಲಿ ದುರ್ಯೋಧನನಿಗೆ ಗೃದ್ರ, ಹದ್ದು, ಕಂಕ, ಗಿಡುಗಗಳು, ಬಕಾಹ, ಬಕಪಕ್ಷಿ, ಶಿಯೇನ, ರಾಕ್ಷಸರುಗಳು, ಯಾತುಧಾನರು, ವೃಕ, ತೋಳಗಳು, ಮಕ್ಷಿಕ. ಮಕ್ಷಿಕ ಅಂದ್ರೆ ನೊಣಗಳು. ಇದೆಲ್ಲ ದುರ್ಯೋಧನನ್ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೆ. ಅವನ್ ಗಮನಿಸದ್ ನೋಡಿ, ಪಾಂಡವರನ್ನ ಏನು ಫಾಲೋ ಮಾಡ್ತಾ ಇದೆ, ಕೌರವರನ್ನ ಏನು ಫಾಲೋ ಮಾಡ್ತಾ ಇದೆ ಎಲ್ಲ ಗೊತ್ತು. ಅಂದ್ರೆ ಶುದ್ಧವಾದ ಜಾತೀಯವಾದ ಪಕ್ಷಿಗಳೆಲ್ಲ ಪಾಂಡವರನ್ನ ಫಾಲೋ ಮಾಡಿ ಅವರು ಗೆಲ್ತಾರೆ ಅನ್ನುವ ಸೂಚನೆಯನ್ನ ಕೊಟ್ರೆ, ಈ ಸತ್ತವರ ಮಾಂಸವನ್ನ ತಿನ್ನುವ ಆ ದುಷ್ಟ ಮೃಗಗಳೆಲ್ಲ ಕೌರವರನ್ನ ಫಾಲೋ ಮಾಡ್ತಾ ಅವರಿದ್ದಲ್ಲಿ ಅದಿರ್ತಾ ಅವರು ಸೋಲ್ತಾರೆ ಅನ್ನುವ ಪರಾಭವ ಸೂಚನೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಯುದ್ಧದಲ್ಲಿ ಉತ್ಸಾಹ ಇರಬೇಕು. ಉತ್ಸಾಹ ಅಂದ್ರೆ ಭೇರಿ ಮೊದಲಾದಂತಹ ವಾದ್ಯಗಳ ಶಬ್ದಗಳು ಜೋರಾಗಿ ಮಾಡ್ತಿರ್ಬೇಕು. ಅದನ್ನು ಕರ್ಣ ಗಮನಿಸಿದ್ದಾನೆ. ದುರ್ಯೋಧನನ ಸೈನ್ಯದಲ್ಲಿ ಭೇರಿಯ ಶಬ್ದವೇ ಇಲ್ಲವಂತೆ. ಬಟ್ ಪಾಂಡವರ ಸೈನ್ಯದಲ್ಲಿ ಯಾರೂ ಭೇರಿ ಹೊಡಿತಾ ಇಲ್ಲ, ಶಬ್ದ ಮಾತ್ರ ಬರ್ತಾ ಇದೆ. ದೇವತೆಗಳ ಸಹಾಯ ಇದೆ ಅಂತ ಅರ್ಥ. ಅದೃಶ್ಯವಾದ ಯಕ್ಷಗಳು, ಭೂತಗಳು, ದೇವತೆಗಳು ಪಾಂಡವರ ಸೈನ್ಯದಲ್ಲಿ ಭೇರಿಯನ್ನ ಹೊಡಿತಾ ಶಬ್ದ ಮಾಡ್ತಾ ಇದ್ದಾರೆ. ಬಟ್ ಕೌರವರ ಸೈನ್ಯದಲ್ಲಿ ಭೇರಿ ನಾದವೇ ಇಲ್ಲ. ಇದೆಲ್ಲ ಅಪಶಕುನ ಅಲ್ವಾ? ಇನ್ ಹೇಳ್ತಾನೆ, ಉದಪಾನಾಶ್ಚ ನರ್ದಂತಿ ತಥಾ ಗೋ ವೃಷಭಾ ಇವ ಧಾರ್ತರಾಷ್ಟ್ರಸ್ಯ ಸೈನ್ಯೇಷು ತತ್ಪರಾಭವಲಕ್ಷಣಂ ಮಾಂಸಶೋಣಿತ ವರ್ಷಂಚ ವೃಷ್ಟಂ ದೇವೇನ ಮಾಧವ ತಥಾ ಗಂಧರ್ವನಗರಂ ಭಾನುಮತ್ ಸಮುಪಸ್ಥಿತಂ ಸಪ್ರಾಕಾರಂ ಸಪರಿಘಂ ಸವಪ್ರಂ ಚಾರುತೋರಣಂ ಕೃಷ್ಣಶ್ಚ ಪರಿಧಿಸ್ತತ್ರ ಭಾನುಮಾವೃತ್ಯ ತಿಷ್ಠತಿ ಉದಯಾಸ್ತಮಯೇ ಸಂಧ್ಯೆ ವೇದಯಾನೇ ಮಹದ್ಭಯಂ ಏಕಪಾದಾಕ್ಷಿ ಚರಣಾಃ ನರ್ದಂತೋ ಘೋರದರ್ಶನಾಃ ವಾಶ್ಯಂತೆ ಪಕ್ಷಿಣೋ ಘೋರಂ ತತ್ಪರಾಭವಲಕ್ಷಣಂ ಶಿವಾ ಚ ವಾಶ್ಯತೆ ಘೋರಂ ತತ್ಪರಾಭವಲಕ್ಷಣಂ
ಕೃಷ್ಣಗ್ರೀವಾಶ್ಚ ಶಕುನಾಃ ರಕ್ತಪಾದಾಃ ಭಯಾನಕಾಃ ಸಂಧ್ಯಾಂ ಅಭಿಮುಖಾ ಯಾಂತಿ ತತ್ಪರಾ ಭವಲಕ್ಷಣಂ ಬ್ರಾಹ್ಮಣಾನ್ ಪ್ರಥಮಂ ದ್ವೇಷ್ಟಿ ಗುರೂಂಶ್ಚ ಮಧುಸೂದನ ಭೃತ್ಯಾನ್ ಭಕ್ತಿಮತಶ್ಚಾಪಿ ತತ್ಪರಾ ಭವಲಕ್ಷಣಂ ಪೂರ್ವಂ ದಿಗ್ಲೋಹಿತಾಕಾರ ಶಸ್ತ್ರವರ್ಣಾ ಚ ದಕ್ಷಿಣಾ ಆಮ್ರಪತ್ರ ಪ್ರತೀಕಾಶಾ ಪಶ್ಚಿಮಾ ಮಧುಸೂದನ ಉತ್ತರಾ ಶಂಖವರ್ಣಾಭಾ ದಿಶೋ ವರ್ಣಾ ಉದಾಹೃತಾಃ ಪ್ರದೀಪ್ತಾಶ್ಚ ದಿಶಃ ಸರ್ವಾಃ ಧಾರ್ತರಾಷ್ಟ್ರಸ್ಯ ಮಾಧವ ಮಹದ್ಭಯಂ ವೇದಯಂತಿ ತಸ್ಮಿನ್ ಉತ್ಪಾತಲಕ್ಷಣೆ ಸಹಸ್ರಪಾದಂ ಪ್ರಾಸಾದಂ ಸ್ವಪ್ನಾಂತೆ ತು ಯುಧಿಷ್ಠಿರಃ ಅಧಿರೋಹನ್ ಮಯಾ ದೃಷ್ಟಃ ಸಹ ಭ್ರಾತೃಭಿರಚ್ಯುತಃ ಶ್ವೇತೋಷ್ಣೀಶಾಶ್ಚ ದೃಶ್ಯಂತೆ ಸರ್ವೇ ಚ ಮಧುಸೂದನ ಆಸನ್ನಾನಿ ಚ ಶುಭ್ರಾಣಿ ಸರ್ವೇ ತೇ ಶುಕ್ಲವಾಸಸಃ ತವ ಚಾಪಿ ಮಯಾ ಕೃಷ್ಣ ಸ್ವಪ್ನಾಂತೆ ರುಧಿರಾವಿಲ ಆಂತ್ರೇಣ ಪೃಥಿವೀ ದೃಷ್ಟಾ ಪರಿಕ್ಷಿಪ್ತಾ ಜನಾರ್ದನ ಅಸ್ತ್ಯ ಸಂಚಯಮಾರೂಢಃ ಚಾಮಿತೌಜಾ ಯುಧಿಷ್ಠಿರಃ ಸುವರ್ಣಪಾತ್ರ್ಯಾಂ ಸಂಹೃಷ್ಟೋ ಭುಕ್ತವಾನ್ ಘೃತಪಾಯಸಂ ಯುಧಿಷ್ಠಿರೋ ಮಯಾ ದೃಷ್ಟೋ ಗ್ರಸಮಾನೋ ವಸುಂಧರಾಂ ತ್ವಯಾ ದತ್ತಾಭಿಮಾಂ ವ್ಯಕ್ತಂ ಭೋಕ್ಷತೆ ಸ ವಸುಂಧರಾಂ ಉಚ್ಚ ಪರ್ವತಮಾರೂಢೋ ಭೀಮಕರ್ಮಾ ವೃಕೋದರಃ ಗದಾಪಾಣಿರ್ನರವ್ಯಾಘ್ರೋ ವೀಕ್ಷನ್ನಿವ ಮಹೀಮಿಮಾಂ ಕ್ಷಪಯಿಷ್ಯಂತಿ ನಃ ಸರ್ವಾ ಸಸುವ್ಯಕ್ತಂ ಮಹಾರಣೆ ವಿದಿತಂ ಮೇ ಹೃಷೀಕೇಶ ಯತೋ ಧರ್ಮಸ್ತತೋ ಜಯಃ. ಇಂಥ ಮಾತು ನೋಡಿ. ಪಾಂಡರಂ ಗಜಮಾರೂಢೋ ಗಾಂಡೀವಿ ಸ ಧನಂಜಯಃ ತ್ವಯಾ ಸಾರ್ಧಂ ಹೃಷೀಕೇಶ ಶ್ರಿಯಾ ಪರಮಯಾಜ್ವಲನ್ ಯೂಯಂ ಸರ್ವೇ ವಧಿಷ್ಯಧ್ವಂ ತತ್ರ ಮೇ ನಾಸ್ತಿ ಸಂಶಯಃ. ಪಾರ್ಥಿವಾನ್ ಸಮರೇ ಕೃಷ್ಣ ದುರ್ಯೋಧನವಶಾನುಗಾನ್ ನಕುಲಃ ಸಹದೇವಶ್ಚ ಸಾತ್ಯಕಿಶ್ಚ ಮಹಾರಥಃ ಶುದ್ಧಕೇಯೂರಕಂಠಾಸ್ತು ಶುಕ್ಲಮಾಲ್ಯಾಂಬರಾವೃತಾಃ ಅಧಿರೂಢಾಃ ನರವ್ಯಾಘ್ರ ನರವಾಹನಮುತ್ತಮಂ ತ್ರಯ ಏತೆ ಮಹಾಮಾತ್ರಾಃ ಪಾಂಡರಚ್ಛತ್ರವಾಸಸಃ ಶ್ವೇತೋಷ್ಣೀಶಾಶ್ಚ ದೃಶ್ಯಂತೆ ಸರ್ವೇ ಮಾಧವ ಪಾಂಡವಾಃ ಧಾರ್ತರಾಷ್ಟ್ರೇಷು ಸೈನ್ಯೇಷು ತಾನ್ ವಿಜಾನೀಹಿ ಕೇಶವ ಅಶ್ವತ್ಥಾಮಾ ಕೃಪಶ್ಚೈವ ಕೃತವರ್ಮಾ ಚ ಸಾತ್ವತಃ ರಕ್ತೋಷ್ಣೀಶಾಶ್ಚ ದೃಶ್ಯಂತೆ ಸರ್ವೇ ಮಾಧವ ಕೌರವಾಃ ಉಷ್ಟ್ರಪ್ರಯುಕ್ತಮಾರೂಢೌ ಭೀಷ್ಮದ್ರೋಣೌ ಜನಾರ್ದನ ಮಯಾ ಸಾರ್ಧಂ ಮಹಾಬಾಹೋ ಧಾರ್ತರಾಷ್ಟ್ರೇಣ ವೈ ವಿಭೋ ಅಗಸ್ತ್ಯಕಾಂತಾಂಚ ದಿಶಾಂ ಪ್ರಯಾತಾ ಸ್ಮ ಜನಾರ್ದನ ಅಚಿರೇಣೈವ ಕಾಲೇನ ಪ್ರಾಪ್ಸ್ಯಾಮೋ ಯಮಸಾದನಂ ಅಹಂಚಾನ್ಯೇ ಚ ರಾಜಾನೋ ಯಚ್ಚ ತತ್ ಕ್ಷತ್ರಮಂಡಲಂ ಗಾಂಡೀವಾಗ್ನಿಂ ಪ್ರವೇಕ್ಷ್ಯಾಮೈತಿ ಮೇ ನಾತ್ರ ಸಂಶಯಃ. ಏನು ಶಕುನಗಳು, ಎಂಥೆಂಥ ಅಪಶಕುನಗಳ ಬಗ್ಗೆ ಮಾತಾಡ್ತಾ ಇದ್ದಾನೆ. ದುರ್ಯೋಧನ ಸೈನ್ಯ ಹತ್ತಿರದಲ್ಲಿ ಬಾವಿ ಇರುತ್ತಲ್ಲ, ಬಾವಿಗಳು ಬೇಕಲ್ಲ ನೀರು ಕುಡಿಯಕ್ಕೆ. ಆ ಬಾವಿಗಳ ಹತ್ತಿರದಲ್ಲಿ ಗೋವೃಷಭಗಳು, ಎತ್ತುಗಳು ಅಂದ್ರೆ ಗೂಳಿ ಅಂತ ಕರಿತೇವೆ, ಆ ಶಬ್ದ ಮಾಡ್ತಾ ಇದೆಯಂತೆ. ಆ ಶಬ್ದ ಸೋಲ್ತೀವಿ, ಅದು ಪರಾಭವ ಲಕ್ಷಣ ಅಂತ. ಇಂದ್ರದೇವರು ಕೌರವರ ಸೈನ್ಯದ ಮೇಲೆ ರಕ್ತ ಮಾಂಸಗಳ ಮಳೆ ಸುರಿಸ್ತಾ ಇದ್ದಾರಂತೆ. ಇದನ್ನು ಕನಸಲ್ಲಿ ಕಾಣ್ತಾ ಇದ್ದ ನಾವು. ರಕ್ತ ಮಾಂಸಗಳ ಮಳೆ ಸುರಿಸ್ತಾ ಇದ್ದಾರೆ. ಆಕಾಶದಲ್ಲಿ ಗಂಧರ್ವ ನಗರ ಕಾಣ್ತಾ ಇದೆ, ಅದು ಕಾಣಬಾರದು. ಬೆಳಗ್ಗೆ ಮತ್ತು ಸಾಯಂಕಾಲದಲ್ಲಿ ಸೂರ್ಯನ ಸುತ್ತ ಪ್ರಾಕಾರ ಕಾಣ್ತಾ ಇದೆ, ದೊಡ್ಡ ದೊಡ್ಡ ಕಂದಕಗಳು ಕಾಣ್ತಾ ಇದೆ, ಗೋಡೆಗಳು ಕಾಣ್ತಾ ಇದೆ, ತೋರಣಗಳು ಕಾಣ್ತಾ ಇದೆ, ಕಪ್ಪಾಗಿರತಕ್ಕಂತ ಆಚೆ ಈಚೆಯ ಜಾಗಗಳು ಕಾಣ್ತಾ ಇದೆ. ಇದೆಲ್ಲ ಏನ್ ತೋರಿಸುತ್ತೆ? ಗಂಧರ್ವ ನಗರ ಅಂದ್ರೆ ವಿಚಿತ್ರವಾದ ಆಕಾರಗಳು ಆಕಾಶದಲ್ಲಿ ಕಾಣೋದು, ಅದನ್ನ ಗಂಧರ್ವ ನಗರ ಅಂತ ಕರೀತಾರೆ. ಆನೆಗಳು, ಕುದುರೆಗಳಂತೆ ಕಾಣೋದು, ಅದೆಲ್ಲ ಕಾಣಬಾರದು ಆಕಾಶದಲ್ಲಿ. ಅದು ಭಯ, ಬರೀ ದೊಡ್ಡ ಭಯ ಅಲ್ಲ, ಮಹದ್ ಭಯಂ ಅಂತಾರೆ. ದೊಡ್ಡ ಭಯವನ್ನ ತೋರಿಸ್ತಾ ಇದೆ ಅದು. ಒಂದೇ ಕಾಲು, ಒಂದೇ ಕಣ್ಣಿಂದ ಕೂಡಿರತಕ್ಕಂತ ಪಕ್ಷಿಗಳು ಕೌರವರ ಸೈನ್ಯದ ಮೇಲೆ ಹಾರಾಡ್ತಾ ಕಿರಿಚಾಡ್ತಾ ಇದೆಯಂತೆ. ನರಿಗಳು ಅಳ್ತಾ ಇದೆ ಕೌರವರ ಸೈನ್ಯದ ಹತ್ರ, ಇದು ಸೋಲ್ತಾರೆ ಅನ್ನೋದಕ್ಕೆ ಸೂಚನೆ. ಸಾಯಂಕಾಲದಲ್ಲಿ ಪಕ್ಷಿಗಳು, ಆ ಪಕ್ಷಿಗಳ
ಕುತ್ತಿಗೆ ಕಪ್ಪಾಗಿದೆಯಂತೆ, ಅದರ ಕಾಲುಗಳು ಕೆಂಪಾಗಿದೆಯಂತೆ. ಅದು ಸೂರ್ಯನನ್ನ ನೋಡ್ತಾ ಹೋಗ್ತಾ ಇದೆಯಂತೆ. ಅದು ಸೋಲ್ತೇರ ಲಕ್ಷಣ. ಪಕ್ಷಿಗಳು ಯಾವತ್ತೂ ಸಂಧ್ಯಾಕಾಲ ಸೂರ್ಯನ ವಿರುದ್ಧವಾದಂತಹ ದಿಕ್ಕಿನಲ್ಲಿ ಹೋಗಬೇಕು, ಪಶ್ಚಿಮಕ್ಕೆ ಹೋಗಬೇಕು. ಪಕ್ಷಿಗಳ ಪೂರ್ವಕ್ಕೆ ಹೋದ್ರೆ ಅದು ಪರಾಭವ ಲಕ್ಷಣ ಅಂತ. ಯಾರು ಬ್ರಾಹ್ಮಣರನ್ನ ದ್ವೇಷ ಮಾಡ್ತಾನೋ, ಯಾರು ಗುರುಗಳನ್ನ ದ್ವೇಷ ಮಾಡ್ತಾನೋ, ಯಾರು ತನಗೆ ನಿಷ್ಠಾವಂತರಾಗಿರ್ತಕ್ಕ ಸೇವಕರನ್ನ ದ್ವೇಷ ಮಾಡ್ತಾನೋ ಅವನು ಸೋಲ್ತಾನೆ ಅಂತ ಸ್ಪಷ್ಟ. ಇದೆಲ್ಲ ಕೌರವರದ್ದಾದ್ರೆ ನಾವು ಮಾಡಬಾರದ್ದು. ಬ್ರಾಹ್ಮಣ ದ್ವೇಷ, ಗುರುಗಳ ದ್ವೇಷ, ಸೇವಕರ ದ್ವೇಷ. ಆಕ್ಚುಯಲ್ ಆಗಿ ದಿಕ್ಕುಗಳ ಬಣ್ಣಗಳು ಹೇಗಿರಬೇಕು? ಪೂರ್ವ ದಿಕ್ಕು ಕೆಂಪು ಬಣ್ಣ, ದಕ್ಷಿಣ ದಿಕ್ಕು ಶಸ್ತ್ರವರ್ಣ ಸ್ವಲ್ಪ ಕಪ್ಪುಗಿರಬೇಕು, ಪಶ್ಚಿಮ ದಿಕ್ಕು ಸ್ವಲ್ಪ ಹಸಿರು ಬಣ್ಣ ಇರಬೇಕು, ಉತ್ತರ ದಿಕ್ಕು ಶಂಖದ ಬಿಳಿ ಬಣ್ಣ ಇರಬೇಕು ಅಂತ ಆಕ್ಚುಯಲ್ ಆಗಿ ದಿಕ್ಕುಗಳ ಬಣ್ಣ ಇದು. ಒಂದೊಂದು ದಿಕ್ಕು ಒಂದೊಂದು ಬಣ್ಣ ಇರಬೇಕು ಅಂತ. ಆದ್ರೆ ದುರ್ಯೋಧನನಿಗೆ ದಿಕ್ಕುಗಳು ಹೇಗ್ ಕಾಣ್ತಾ ಇದೆ ಅಂದ್ರೆ ಉರಿ 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 ಎಲ್ಲ ಬೆಂಕಿ ಹತ್ತು ಉರಿತಾ ಇದೆ ಅನ್ನೋ ತರ ಕಾಣ್ತಾ ಇದೆ. ಅದರ ಅರ್ಥ ಏನು? ಇರೋದಕ್ಕಿಂತ ವಿರುದ್ಧವಾಗಿ ಕಾಣ್ತಾ ಇದೆ ಅಂದ್ರೆ ಏನೋ ತೊಂದರೆ ಇದೆ ಅಂತ ಅರ್ಥ. ಅದಕ್ಕೆ ವಿರುದ್ಧವಾದಂತಹ ದಿಕ್ಕಿನಲ್ಲಿ ಧರ್ಮರಾಜ 1,000 ಕಂಬಗಳಿಂದ ಕೂಡಿದ ದೊಡ್ಡ ಮನೆ, ಅದರಲ್ಲಿ ಕೂತ್ಕೊಂಡಿದ್ದಾನೆ. ಅದು ನಾನು ನೋಡಿದೆ. ಪಾಂಡವರೆಲ್ಲ ಬಿಳಿ ಟೋಪಿಗಳನ್ನು ಹಾಕೊಂಡಿದ್ದಾರೆ, ಬಿಳಿ ವಸ್ತ್ರಗಳನ್ನು ಹುಟ್ಟಿದ್ದಾರೆ, ಒಳ್ಳೆ ಆಸನಗಳ ಮೇಲೆ ಕೂತಿದ್ದಾರೆ. ನೀನ್ ನಿಂತ ಜಾಗ ಬರೇ ರಕ್ತ, ಕರುಳು ನಿನ್ ಸುತ್ತ ಇತ್ತು. ಅದನ್ನ ನಾನು ನೋಡಿದೆ. ಧರ್ಮರಾಜ ಎಲುಬುಗಳ ರಾಶಿ ಮೇಲೆ ಕೂತ್ಕೊಂಡು ಬಂಗಾರ ತಟ್ಟೆನಲ್ಲಿ ತುಪ್ಪದ ಪಾಯಸವನ್ನ ತಿಂತಾ ಇದ್ದ. ಇದು ವಿಚಿತ್ರವಾದ ಕನಸು. ಎಲುಬುಗಳ ರಾಶಿ ಮೇಲೆ ಕೂತ್ಕೊಂಡು ಬಂಗಾರ ತಟ್ಟೆಯಲ್ಲಿ ತುಪ್ಪದ ಪಾಯಸ. ಇದೇನಪ್ಪ ಇದು ವಿಚಿತ್ರ ಅನ್ಕೋಬಹುದು. ಅದೆಲ್ಲ ಕನಸುಗಳಿಗೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಬೀಳುತ್ತಷ್ಟೆ. ಅಂಥ ಧರ್ಮರಾಜ ನೀನು ಅವನಿಗೆ ಕೊಟ್ಟ ಭೂಮಿ ನುಂಗುತ್ತಾ ಇದ್ನಂತೆ. ಆದ್ದರಿಂದ ಇದರ ಅರ್ಥ ಏನು? ಧರ್ಮರಾಜನಿಗೆ ಭೂಮಿ ಅಂತ. ಭೀಮಸೇನ ದೊಡ್ಡ ಬೆಟ್ಟದ ಮೇಲೆ ನಿಂತ್ಕೊಂಡಿದ್ದಾನೆ, ಅವನ ಕೈಯಲ್ಲಿ ಗದೆ ಇದೆ. ಅದರ ಅರ್ಥ ಏನು? ನಮ್ಮನ್ನೆಲ್ಲ ಹೊಡೆದಾಕ್ತಾನೆ ಅಂತ ಅರ್ಥ. ನನಗೆ ಗೊತ್ತಪ್ಪ, ನಿನಗೂ ಗೊತ್ತು. ಧರ್ಮ ಎಲ್ಲಿದೆಯೋ ಅಲ್ಲೇ ಜಯ. ಯಥೋ ಧರ್ಮ ತಥೋ ಜಯ. ಮಹಾಭಾರತದಲ್ಲಿ 3-4 ಸಲ ಬರುತ್ತೆ ಈ ವಾಕ್ಯ. ಇದು ಈ ವಾಕ್ಯ ನಮ್ಮ ಜೀವನದ ವಾಕ್ಯವೂ ಆಗಬೇಕು. ಯಥೋ ಧರ್ಮ ತಥೋ ಜಯ. ನಮ್ಮ ಜೀವನದ ವಾಕ್ಯವೂ ಆಗ್ಬೇಕು. ಗಾಂಡೀವ ಧನುಸ್ಸನ್ನ ಹಿಡಿದ ಅರ್ಜುನ ಅವನ್ ಬಿಳಿ ಆನೆ ಮೇಲೆ ಕೂತ್ಕೊಂಡಿದ್ದಾನೆ. ಅವನ್ ಜೊತೆ ನೀನ್ ಕೂತಿದ್ಯಾ, ಅಥವಾ ನಿನ್ ಜೊತೆ ಅವನ್ ಕೂತಿದ್ದಾನೆ. ಹೇಗಿದ್ದೀರಿ ಗೊತ್ತಾ ನೀವಿಬ್ರು? ಇದ್ರ ಅರ್ಥ ಏನು ಗೊತ್ತಾ? ನೀವೆಲ್ಲ ಸೇರಿ ದುರ್ಯೋಧನನ್ನ ಅವನ್ ಕಡೆಯವರನ್ನ ಹೊಡೆದಾಕ್ ಸಾಯಿಸ್ತೀರಿ ಅನ್ನೋದೇ ಸತ್ಯ. ಅಂದ್ರೆ ಅವನ್ ಹೇಳೋ ಮಾತುಗಳು, ಅವನ ಬಾಯಲ್ಲಿ ಬರ್ತಾ ಇರ್ತಕ್ಕಂತಹ ವಾಕ್ಯಗಳು, ಸೂಚನೆಗಳು ನಮಗೆ ಒಂಥರ ಗಾಬರಿ ಆಗ್ಬಿಡುತ್ತೆ. ನಕುಲ, ಸಹದೇವ, ಸಾತ್ವಿಕಿ ಅವರೆಲ್ಲ ಕುತ್ತಿಗೆಯಲ್ಲಿ ಒಳ್ಳೊಳ್ಳೆ ಹಾರ ಹಾಕೊಂಡಿದ್ದಾರೆ, ಬಿಳಿ ವಸ್ತ್ರ, ಬಿಳಿ ಮಾಲೆಗಳನ್ನು ಹಾಕೊಂಡಿದ್ದಾರೆ. ಇದೆಲ್ಲ ಏನ್ ಗೊತ್ತಾ? ಗೆಲ್ತಾರೆ ಅನ್ನೋದಕ್ಕೆ ಸೂಚನೆ. ದುರ್ಯೋಧನ ಹೇಗಿದ್ದಾನ್ ಕೇಳು. ಅವನ್ ಸೈನ್ಯ ಅಶ್ವತ್ಥಾಮ, ಕೃಪಾ, ಕೃತವರ್ಮ, ಕೌರವರು ಇವರೆಲ್ಲ ಕೆಂಪು ಟೋಪಿ ಹಾಕೊಂಡಿದ್ದಾರೆ, ತಲೆ ಮೇಲೆ ರುಮಾಲುಗಳನ್ನು ಹಾಕೊಂಡಿದ್ದಾರೆ, ರಥ ಹತ್ತಿದ್ದಾರೆ. ಆ ರಥಕ್ಕೆ ಕಟ್ಟಿದ ವಾಹನ ಯಾವುದು ಗೊತ್ತೇನಯ್ಯ? ಒಂಟೆಗಳನ್ನು ಕಟ್ಟಿದ್ದಾರೋ ರಥಕ್ಕೆ. ಎಂಥ ಅಸಖ್ಯ ಅದು. ಭೀಷ್ಮ, ದ್ರೋಣ, ದುರ್ಯೋಧನ ಅವರೆಲ್ಲ ಅಗಸ್ತ್ಯ ಕಾಂತಾಂಚ ದಿಶಂ. ಅಗಸ್ತ್ಯರು ಕೆಳಗಿಳಿದು ಬಂದ ದಿಕ್ಕು ದಕ್ಷಿಣ ದಿಕ್ಕು. ಅಗಸ್ತ್ಯ ಕಾಂತ ಅಂದ್ರೆ ದಕ್ಷಿಣ ದಿಕ್ಕು. ಆ ದಕ್ಷಿಣ ದಿಕ್ಕಿನ ಕಡೆಗೆ ಮುಖ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಮರಣ ಸೂಚನೆ ಅಲ್ವಾ? ಇದರರ್ಥ ಏನು? ಇನ್ನು ಸ್ವಲ್ಪ ಸಮಯದಲ್ಲೇ ನಾವೆಲ್ಲ ಸತ್ತು ಹೋಗ್ತೀವಿ. ಎಂಥ ಸಾವು ಗೊತ್ತಾ? ಗಾಂಡೀವಾಗ್ನಿಂ, ಗಾಂಡೀವ ಧನುಸ್ಸು ಎನ್ನುವ ಬೆಂಕಿಯ ಒಳಗೆ ಪ್ರವೇಶ ಮಾಡಿ ಸತ್ತು ಹೋಗ್ತೇವೆ. ನನಗೆ ಸ್ಪಷ್ಟ ಇದೆ ಕೃಷ್ಣ.
ನಾವು ಬದುಕೋದಿಲ್ಲ ಅಂದ ತಕ್ಷಣ ಭಗವಂತ ಮಾತಾಡ್ತಾನೆ, ಉಪಸ್ಥಿತ ವಿನಾಶೇಯಂ ನೂನ ಮಧ್ಯ ವಸುಂಧರ ಯಥಾ ಹಿಮೇವ ಚಃ ಕರ್ಣ ನೌಪೈತಿ ಹೃದಯಂ ತಮ ಸರ್ವೇಷಾಂತಾತ ಭೂತಾನಾಂ ವಿನಾಶೆ ಸಮುಪಸ್ಥಿತೆ ಅನಯೋ ನಯ ಸಂಕಾಶೋ ಹೃದಯಾನ್ನಪಸರ್ಪತಿ ಅಪಿ ತ್ವಾಂ ಕೃಷ್ಣ ಪಶ್ಯಾಮೋ ಜೀವಂತೋಸ್ಮಾನ್ ಮಹಾರಣಾತ್ ಸಮುತ್ತೀರ್ಣ ಮಹಾಬಾಹೋ ವೀರಕ್ಷಯ ಮಹಾಹೃದಾತ್ ಅಥವಾ ಸಂಗಮಃ ಕೃಷ್ಣ ಸ್ವರ್ಗೇನೋ ಭವಿತಾ ಧ್ರುವಂ ತತ್ರೇದಾನೀಂ ಸಮೇಷ್ಯಾಮಃ ಪುನಃ ಸಾರ್ಧಂ ತ್ವಯಾ ನಘ ಇತ್ಯುಕ್ತ್ವಾ ಮಾಧವಂ ಕರ್ಣಃ ಪರಿಷ್ವಜ್ಯ ನಿಪೀಡ್ಯತಂ ವಿಸರ್ಜಿತಃ ಕೇಶವೇನ ರಥೋಪಸ್ಥಾದವಾತರತ್ ತತಃ ಸ್ವರಥಮಾಸ್ಥಾಯ ಜಾಂಬೂನದ ವಿಭೂಷಿತಂ ಮಹಾತ್ಮಾ ವೈ ನಿವವೃತೆ ರಾಧೇಯೋ ದೀನಮಾನಸಃ ತತಃ ಶೀಘ್ರತರಂ ಪ್ರಾಯಾತ್ ಕೇಶವಃ ಸಹ ಸಾತ್ಯಕಿಃ ಪುನರುಚ್ಚಾರಯನ್ ವಾಣೀಂ ಯಾಹಿ ಯಾಹೀತಿ ಸಾತ್ಯಕಿಂ. ಈ ಕೃಷ್ಣದೇವರಂತಾರೆ, ಹೌದಪ್ಪ, ನೀ ಹೇಳಿದ್ದೆಲ್ಲ ಸತ್ಯ. ಇಡೀ ಕ್ಷತ್ರಿಯ ಕುಲಕ್ಕೆ ಸರ್ವನಾಶ ಹತ್ರ ಬಂದಿದೆಯೋ ಕರ್ಣ. ಯಾಕೆ ಗೊತ್ತಾ? ನಾನು ಒಳ್ಳೆ ಮಾತು ಹೇಳಿದ್ರು ಕೂಡ ಅದು ನಿನ್ನ ಮನಸ್ಸೊಳಗೆ ಹೋಗ್ತಾ ಇಲ್ಲ. ಸರ್ವನಾಶವನ್ನ ತಡೆಯುವ ದೊಡ್ಡ ಉಪಾಯ ನಾನು ನಿನ್ ಮುಂದೆ ಹೇಳ್ತಾ ಇದ್ದೇನೆ, ಬಟ್ ಅದು ನಿನ್ನ ಒಳಗೆ ಹೋಗ್ತಾ ಇಲ್ಲಪ್ಪ. ನಾ ಏನ್ ಮಾಡ್ಲಿ? ಯಾಕೆ ಅಂದ್ರೆ ನಾಶದ ಕಾಲ ಹತ್ರ ಬಂದಾಗ ಯಾವತ್ತೂ ಕೆಟ್ಟದ್ದೇ ಒಳ್ಳೇದಾಗಿ ಕಾಣುತ್ತೆ ಅಷ್ಟೆ. ಕೃಷ್ಣ ಹೇಳ್ಬಿಟ್ಟ ಅದನ್ನ. ಅದು ಮನಸ್ಸನ್ನ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ. ವಿನಾಶದ ಸಂದರ್ಭ ಬಂತು ಅಂದ್ರೆ ಒಳ್ಳೆಯದು ಕೆಟ್ಟದಾಗ ಕಾಣುತ್ತೆ, ಕೆಟ್ಟದು ಒಳ್ಳೇದಾಗ ಕಾಣುತ್ತದೆ. ಏನು ಮಾಡಕ್ಕಾಗಲ್ಲ. ಹೇಳೇ ಬಿಟ್ಟ ಕರ್ಣ, ಏನೋ ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ, ನನಗೇನೋ ಗೊತ್ತಿಲ್ಲ, ನಾನು ಇನ್ನೊಂದ್ಸಲ ನಿನ್ನ ನೋಡ್ತೀನೋ ಇಲ್ವೋ ನನಗ್ ಗೊತ್ತಿಲ್ಲ ಕೃಷ್ಣ, ಅಥವಾ ನನಗೂ ನಿನಗೂ ಇಬ್ಬರಿಗೂ ಭೇಟಿ ಸ್ವರ್ಗದಲ್ಲಾಗ್ಬೋದೇನೋ, ಏನೋ ಗೊತ್ತಿಲ್ಲ. ಏನೋ ಅಂದ್ರೆ ಅವನಿಗೆ ಬದುಕಿನ ಮೇಲೆ ವಿಶ್ವಾಸ ಇಲ್ಲ. ಯುದ್ಧ ಮಾಡ್ಲಿಕ್ಕೆ ಹೊರಟಿದ್ದ. ನಾನ್ ನಿನ್ ಮತ್ತೆ ನೋಡ್ತೀನೋ ಮಾತಾಡ್ತೀನೋ ಗೊತ್ತಿಲ್ಲ ಕೃಷ್ಣ, ಅಥವಾ ನಾನು ನೀನು ಸ್ವರ್ಗದಲ್ಲಿ ಸೇರ್ಬೋದೇನೋ. ಇರ್ಲಿ, ಇವಾಗ ನಂಗೆ ಆಜ್ಞೆ ಮಾಡಪ್ಪ, ನಾ ಹೊರಡ್ತೀನಿ, ತುಂಬಾ ಹೊತ್ತಾಯ್ತು, ಇರಬಾರ್ದು, ಡೌಟ್ ಬರುತ್ತೆ ನಮ್ಮ ಸ್ವಾಮಿಗೆ. ಕೃಷ್ಣ ಕರ್ಣ ಗಟ್ಟಿ ಆಲಿಂಗ ತಬ್ಕೊಂಡ್ಬಿಟ್ರಂತೆ. ಪರಿಶ್ವಜ್ಯ ನಿಪೀಡ್ಯ ಗಟ್ಟಿ ಅಪ್ಕೊಂಡ್ಬಿಟ್ರು. ಸರಿ ಹೋಗ್ಬಾರಪ್ಪ ಅಂದ ಕೃಷ್ಣ ಕರ್ಣನಿಗೆ. ಇಳಿದ. ಅವನ ರಥ ಹತ್ಕೊಂಡು, ಏನೋ ಮನಸ್ಸು ಸರಿಗಿಲ್ಲ ಅವನದ್ದು. ಯಾಕೆ ಅಂದ್ರೆ ಅವನಿಗೆ ಮನಸ್ಸು ಸರಿಗಿಲ್ಲ ಅಂತಲೂ ಹೇಳೋಗಿಲ್ಲ, ಸರಿಗಿದೆ ಅಂತ ಹೇಳಿ. ಯಾಕೆ ಅಂತಂದ್ರೆ ಸರಿಗಿಲ್ಲ ಅಂದ್ರೆ ಅಯ್ಯೋ ನಮ್ಮವರಿಗೆ ಸೋಲು ಅಂತ ಹೇಳ್ಬೇಕಾಯ್ತಲ್ಲ ಅಂತ ದುಃಖ ಮನಸ್ಸಿಗೆ. ಸರಿಗಿದೆ, ಒಳ ಮನಸ್ಸಿನ ಬೇಗೆಯನ್ನ, ನನ್ನ ನೋವನ್ನ ಹೇಳ್ಕೊಂಡ್ಬಿಟ್ನಲ್ಲ ಕೃಷ್ಣನ ಮುಂದೆ, ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ ಅಂತ ಗೊತ್ತಾಯ್ತಲ್ಲ, ಅಷ್ಟ್ ಸಾಕು ಅಂತ ಅದೊಂದು ಸಂತೋಷ. ಹೊರಟ ತಕ್ಷಣ ಕೃಷ್ಣ ಸಾತ್ಯಕಿನ್ ಕರೆದು, ಬೇಗ ಹೋಗಯ್ಯ ಇಲ್ಲಿಂದ, ಹೊರಡು 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 ಅಂತ ಅವನನ್ನು ಕರ್ಕೊಂಡು ಎಲ್ಲಿ ಪಾಂಡವರಿದ್ರೋ ಆ ಜಾಗಕ್ಕೆ ಬಂದ. ಪಾಂಡವರಿದ್ದಂತಹ ಜಾಗ ಯಾವುದು? ನಾವೇನ್ ಪ್ರತ್ಯೇಕವಾಗಿ ಹೇಳಬೇಕಾದ್ದಿಲ್ಲ. ಯಾವ ಜಾಗ ಅದು? ಉಪಪ್ಲಾವ್ಯ. ಇಷ್ಟರ ಮಧ್ಯೆ ಕೃಷ್ಣ ಏನ್ ಮಾಡಿದ್ದಾನೆ, ಇದು ನಿರ್ಣಯದಲ್ಲಿ ಹೇಳ್ತಾರೆ ಆಚಾರ್ಯ, ಮೂಲ ಮಹಾಭಾರತ ಇಲ್ಲ. ಕೃಷ್ಣ ಏನ್ ಮಾಡ್ತಾನೆ, ಇವನ ಅಶ್ವತ್ಥಾಮಾಚಾರ್ಯನ್ ಕರೆದ್ನಂತೆ. ನೋಡಯ್ಯ ಅಶ್ವತ್ಥಾಮ, ನಿನಗೆಲ್ಲ ಪಾಂಡವರಲ್ಲಿ ತುಂಬಾ ಸ್ನೇಹ ಇದೆ, ಅರ್ಜುನನ್ ಕಂಡ್ರೆ ತುಂಬಾ ಪ್ರೀತಿ. ಆ ಫ್ರೆಂಡ್ಶಿಪ್ ಯಾಕಯ್ಯ ಹಾಳು ಮಾಡ್ಕೊಂತೀಯ? ನೋಡಿ, ಸ್ನೇಹ ನಾಶ ಆಗುವಂತಹ ಒಂದು ನಕ್ಷತ್ರ ಯೋಗ ಬಂದಿದೆ ಅಂತಂದ್ರಲ್ಲ, ಸ್ನೇಹ ನಾಶ ಆಗತ್ತೆ ಅಂದ್ರೆ ಜ್ಯೇಷ್ಠ ನಕ್ಷತ್ರದಲ್ಲಿರತಕ್ಕಂತಹ ಮಂಗಳ ವಕ್ರವಾಗಿ ಅನುರಾಧ ನೋಡ್ತಾ ಇದ್ದಾನೆ ಅಂತಂದ್ರೆ ಸ್ನೇಹನಾಶ ಆಗತ್ತೆ ಅಂತ ಹೇಳಿದ್ರಲ್ಲ. ಅದನ್ನ ಕೃಷ್ಣ ತಲೆಯಲ್ಲಿ ಇಟ್ಕೊಂಡು ಅಶ್ವತ್ಥಾಮಾಚಾರ್ಯ ಹೇಳ್ತಾನೆ, ಯಾಕಯ್ಯ ಸ್ನೇಹ ಹಾಳು ಮಾಡ್ಕೊಂತೀಯ? ಪಾಂಡವರ ಜೊತೆ ನೀ ಸ್ನೇಹ ಯಾವಾಗ್ಲೂ ಇರ್ಬೇಕು, ಮೈತ್ರಿ ಅಂದ್ರೆ. ಅವನು ಹೇಳ್ತಾನೆ, ನಮ್ಮಪ್ಪ ಸಾಯೋ ತನಕ ನಂಗೆ ಅವರೆಲ್ಲ ಫ್ರೆಂಡ್ಸೇ ಅಂತ. ಯಾವಚ್ಚ ಮರಣಂ ಪಿತುಹು, ನಮ್ಮಪ್ಪ ಸಾಯೋ ತನಕ ನನಗೆ ಪಾಂಡವರೆಲ್ಲ ಫ್ರೆಂಡ್ಸೇ, ಆಮೇಲೆ ಮುಗೀತು. ಅದೇ ಸ್ನೇಹನಾಶ, ಅದೇ ನಿಮಿತ್ತ, ಅದೇ ಶಕುನ. ಅದನ್ನ ದೇವರು ಚೇಂಜ್ ಮಾಡಲ್ಲ. ಇದೇ ಮಹಾಭಾರತ ಅನ್ನೋದು.
ಸರಿ, ಮುಂದೇನಾಯ್ತು ಹೇಳ್ತಾರೆ. ಅಸಿದ್ಧಾನುನಯೇ ಕೃಷ್ಣೇ ಕುರುಭ್ಯ ಪಾಂಡವಾನ್ ಗತೆ ಅಭಿಗಮ್ಯ ಪೃಥಾಂಕ್ಷತ್ತಾ ಶನೈಃ ಶೋಚನ್ನಿವಾಬ್ರವೀತ್. ಜಾನಾಸಿ ಮೇ ಜೀವಪುತ್ರಿ ಭಾವಂ ನಿತ್ಯಮ ವಿಗ್ರಹೇ ಕ್ರೋಶತೋ ನ ಚ ಗೃಹ್ಣಾತಿ ವಚನಂ ಮೇ ಸುಯೋಧನಃ. ಉಪಪನ್ನೋ ಹ್ಯಸೌ ರಾಜಾ ಚೇದಿ ಪಾಂಚಾಲಕೇಕಯೈಃ ಭೀಮಾರ್ಜುನಾಭ್ಯಾಂ ಕೃಷ್ಣೇನ ಯುಯುಧಾನಯಮೈರಪಿ. ಉಪಪ್ಲಾವ್ಯೇ ನಿವಿಷ್ಟೋಪಿ ಧರ್ಮರಾಜೋ ಯುಧಿಷ್ಠಿರಃ ಕಾಂಕ್ಷತೆ ಜ್ಞಾತಿಭಿಃ ಸಂಧಿಂ ಬಲವಾನ್ ದುರ್ಬಲೋ ಯಥಾ. ರಾಜಾ ತು ಧೃತರಾಷ್ಟ್ರೋಯಂ ವಯೋ ವೃದ್ಧೋ ನ ಶಾಮ್ಯತಿ ಮತ್ತಃ ಪುತ್ರಮದೇನೈವ ವಿಧರ್ಮೇ ಪಥಿವರ್ತತೆ. ಜಯದ್ರಥಸ್ಯ ಕರ್ಣಸ್ಯ ತಥಾ ದುಶ್ಯಾಸನಸ್ಯ ಚ ಸೌಬಲಸ್ಯ ಚ ದುರ್ಬುದ್ಧ್ಯಾ ಮಿಥೋ ಭೇದಃ ಪ್ರವರ್ತತೆ. ಅಧರ್ಮೇಣ ಹಿ ಧರ್ಮಿಷ್ಠಂ ಹ್ರಿಯತೆ ರಾಜ್ಯಮೀದೃಶಂ ಯೇಷಾಂ ತೇಷಾಮಯಂ ಧರ್ಮಃ ಸಾನುಬಂಧೋ ಭವಿಷ್ಯತಿ. ಹ್ರಿಯಮಾಣೇ ಬಲಾದ್ ಧರ್ಮೇ ಕುರುಭಿಃ ಕೋ ನ ಸಂಜ್ವರೇತ್. ಅಸಾಮ್ನಾ ಕೇಶವೇ ಯಾತೆ ಸಮುದೇಶ್ಯಂತಿ ಪಾಂಡವಾಃ. ತತಃ ಕುರುಣಾಮನಯೋ ಭವಿತಾ ವೀರನಾಶನಃ ಚಿಂತಯನ್ನ ಲಭೇ ನಿದ್ರಾಂ ಅಹಸ್ಸು ಚ ನಿಶಾಸು ಚ. ಶ್ರುತ್ವಾ ತು ಕುಂತಿ ತದ್ವಾಕ್ಯಂ ಅರ್ಥಕಾಮೇನ ಭಾಷಿತಂ ಸಾ ನಿಶ್ವಸಂತಿ ದುಃಖಾರ್ಥ ಮನಸಾ ವಿಮರ್ಶಃ. ಜಿಗಸ್ತ್ವರ್ಥಂ ಯತ್ಕೃತೋಯಂ ಸುಮಹಾನ್ ಜ್ಞಾತಿ ಸಂಶಯಃ ವರ್ತತೆ ಸುಹೃದಾಂಚೈವ ಯುದ್ಧೇಸ್ಮಿನ್ ವೈ ಪರಾಭವಃ. ಪಾಂಡವಾಶ್ಚೇದಿ ಪಾಂಚಾಲಾಃ ಯಾದವಾಶ್ಚ ಸಮಾಗತಾಃ ಭಾರತೈಃ ಸಹ ಯೋತ್ಸ್ಯಂತಿ ಕಿನ್ನು ದುಃಖಮತಃ ಪರಂ. ಪಶ್ಯೇ ದೋಷಂ ಧ್ರುವೈ ಯುದ್ಧೇ ತಥಾ ಯುದ್ಧೇ ಪರಾಭವಂ ಅಧನಸ್ಯ ಮೃತಂ ಶ್ರೇಯೋ ನ ಹಿ ಜ್ಞಾತಿ ಕ್ಷಯೋ ಜಯಃ. ಇತಿ ಮೇ ಚಿಂತಯಂತ್ಯಾ ವೈ ಹೃದಿ ದುಃಖಂ ಪ್ರವರ್ತತೆ. ಪಾಪ ಕೃಷ್ಣ ಯಾವುದಕ್ಕೋಸ್ಕರ ಬಂದ ಆ ಸಂಧಾನ ಸಕ್ಸಸ್ಫುಲ್ ಆಗ್ಲಿಲ್ಲ, ಸಂಧಾನ ಫೇಲ್ಯೂರ್ ಆಗೋಯ್ತು. ಅವನ್ ಕೃಷ್ಣ ಸಂಕಲ್ಪನೂ ಅದೇ. ಫೇಲ್ಯೂರ್ ಆದ್ಮೇಲೆ ಊರು ಬಿಟ್ಟ, ಹಸ್ತಿನಾವತಿಯನ್ನ ಬಿಟ್ಟು ಪಾಂಡವರ ಹತ್ರ ಉಪಪ್ಲಾವ್ಯ ನಗರಕ್ಕೆ ಅವನು ಹೋದ್ಮೇಲೆ ವಿದುರ ಕುಂತಿ ಹತ್ರ ಬರ್ತಾನೆ. ತುಂಬಾ ಶೋಕದಿಂದ ಮಾತಾಡ್ತಾನೆ, ದುಃಖದಿಂದ. ಮಾ ಜೀವಪುತ್ರಿ, ಬದುಕಿರುವಂತಹ ಮಕ್ಕಳನ್ನ ಪಡೆದಿರುವವಳೇ, ನಿನ್ ಮಕ್ಕಳೆಲ್ಲ ಬದುಕಿದ್ದಾರೆ. ಯುದ್ಧ ಆಗಬಾರದು, ಯುದ್ಧ ಬೇಡವೇ ಬೇಡ ಅಂತ ನನ್ನ ಒಪಿನಿಯನ್. ನಾನು ಬಡ್ಕೊಂತಾ ಇದ್ದೇನೆ, ಗಂಟಲ ಹರ್ಕೊಂಡು ಕಿರ್ಚ್ಕೊಂಡು ಸಾಯ್ತಾ ಇದ್ದೀನಿ, ನನ್ನ ಮಾತು ಕೇಳ್ತಾ ಇಲ್ಲ ದುರ್ಯೋಧನ. ಧರ್ಮರಾಜ, ಚೇದಿ, ಪಾಂಚಾಲ, ಕೇಕಯ, ಭೀಮ, ಅರ್ಜುನ, ಕೃಷ್ಣ, ಯುಯುಧಾನ, ನಕುಲ, ಸಹದೇವ ಇವರೆಲ್ಲರ ಜೊತೆ ಇದ್ದಾನೆ ಧರ್ಮರಾಜ. ಉಪಪ್ಲಾವ್ಯ ನಗರ ದೂರದಲ್ಲಿದ್ರೂ ಕೂಡ ಗಲಾಟೆ ಬೇಡ, ಸಂಧಿ ಮಾಡ್ಕೊಳ್ಳೋಣ, ದಾಯಾದಿಗಳ ಮಾತ್ಸರ್ಯ ಬೇಡ, ಕಲಹ ಬೇಡ ಅಂತ ಕೂತಿದ್ದಾನೆ. ಇವನ್ ಧೃತರಾಷ್ಟ್ರ ನಮ್ಮಣ್ಣ, ವಯಸ್ಸಾಗಿದೆ ಅಷ್ಟೇ ದೇಹಕ್ಕೆ, ಮಗನ ಮೇಲಿನ ಮದ ಮಮತ ಅದವನನ್ನ ಧರ್ಮ ಮಾರ್ಗದಲ್ಲಿ ನಡೀಲಿಕ್ಕೆ ಬಿಡ್ತಾನೇ ಇಲ್ಲ, ಅಧರ್ಮದಲ್ಲೇ ಓಡ್ತಾ ಇದ್ದಾನೆ. ಜಯದ್ರಥ, ಕರ್ಣ, ದುಶ್ಯಾಸನ, ಶಕುನಿ ಇವರೆಲ್ಲ ಸೇರ್ಕೊಂಡು ದುರ್ಯೋಧನನ್ ತಲೆ ಒಳಗೆ ಇಲ್ದೇ ಇರೋದು ಎಲ್ಲ ತುರುಕಿ 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 ದ್ವೇಷ ಮಾಡಿಸ್ತಾ ಇದ್ದಾರೆ. ಅಧರ್ಮವೇ ಧರ್ಮವಾಗಿ ಕಾಣ್ತಾ ಇದೆಯಮ್ಮ ಕುಂತಿ. ಧರ್ಮ ಇಲ್ಲ, ಅಧರ್ಮವನ್ನೇ ಧರ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಬಲವಂತವಾಗಿ ಧರ್ಮನಾಶ ಮಾಡಿಬಿಟ್ರೆ ಅಂತ ಧರ್ಮನಾಶ ಮಾಡಿದ ಕೌರವರ ಮೇಲೆ ಯಾರಿಗೆ ತಾನೇ ಕೋಪ ಇಲ್ಲ? ಸರಿ, ಕೃಷ್ಣ ಬಂದ ಕೆಲಸ ಫೇಲ್ಯೂರ್ ಆಯ್ತು, ಸಂಧಾನ ಹೋಯ್ತು, ಇನ್ನು ಪಾಂಡವರು ಹೇಳ್ತಾರೆ ಮೇಲಕ್ಕೆ, ಯುದ್ಧ ಆಗತ್ತೆ, ದೊಡ್ಡ ನಾಶ ಆಗತ್ತೆ. ಅದನ್ನ ಆಲೋಚನೆ ಮಾಡ್ತಾ ಮಾಡ್ತಾ ನನ್ನ ತಲೆ ಒಳಗೆ ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅಳ್ತಾನೆ ವಿದುರ. ಕುಂತಿಗೂ ಅಳು ಬಂತು. ಅಯ್ಯೋ, ವಿಮರ್ಶೆ ಮಾಡ್ತಾಳೆ. ಏನೋ ಏನ್ ಪುರುಷಾರ್ಥಕ್ಕೋಸ್ಕರ ಈ ಜ್ಞಾತಿಗಳು ನಾಶವಾಗ್ತಾ ಇದ್ದಾರೋ, ಆ ದುಡ್ಡೇ ಬೇಡ, ಆಸ್ತಿನೇ ಬೇಡ ರೀ. ಆಸ್ತಿ ಇದ್ರೆ ತಾನೇ ಗಲಾಟೆ, ಧಿಕ್ಕಾರ ಇರ್ಲಿ ಆಸ್ತಿಗೆ. ಯಾವ ದುಡ್ಡು ಧಿಗಸ್ತ್ವರ್ಥಂ ಯತ್ಕೃತೇಯಂ ಸುಮಹಾನ್ ಜ್ಞಾತಿ ಸಂಶಯ. ದುಡ್ಡು, ಸಂಪತ್ತು
ರಾಜ್ಯ ಟೋಟಲ್ ಆಗಿ ಪ್ರಾಪರ್ಟಿ, ಆಸ್ತಿಗೋಸ್ಕರವಾಗಿ ಸಂಬಂಧಿಕರೇ ಹೊಡ್ಕೊಂಡು ಸಾಯ್ತಾ ಇದ್ದಾರೆ ಅಂದ್ರೆ ಅಂತಹ ಆಸ್ತಿ ತಗೊಂಡು ಏನ್ ಮಾಡ್ಬೇಕ್ರಿ? ಧಿಕ್ಕಾರ ಇರ್ಲಿ ಅಂತ ಆಸ್ತಿಗೆ. ಒಳ್ಳೆಯವರು ಸಾಯ್ತಾರಲ್ಲ ಯುದ್ಧದಲ್ಲಿ, ಪಾಂಡವರು, ಚೇದಿಗಳು, ಪಾಂಚಾಲರು, ಯಾದವರು, ಇವರೆಲ್ಲ ಭಾರತ ವಂಶದವರ ಜೊತೆ ಯುದ್ಧ ಮಾಡ್ತಾರೆ. ಇದಕ್ಕಿಂತ ದೊಡ್ಡ ದುಃಖ ಇನ್ನೇನಿದೆ? ಯುದ್ಧ ಅಂದ್ರೆ ದೋಷ, ಯುದ್ಧ ಮಾಡ್ಲಿಲ್ಲ ಅಂದ್ರೆ ಸೋಲು. ಆದ್ದರಿಂದ ಯಾರಿಗೆ ದುಡ್ಡಿಲ್ಲ ಅವನು ಸಾಯೋದೇ ಮೇಲು. ನಮ್ಮವರನ್ನೇ ಕೊಂದು ನಾವು ಗೆದ್ವಿ ಅಂತ ಬೀಗೋದ್ ಯಾವ ನ್ಯಾಯ? ಕುಂತಿ ಹೇಳ ಪಾಪ ಅವಳ ಆಲೋಚನೆ. ನಮ್ಮವ್ರನ್ನ ನಾವು ಕೊಂದು ಬಿಡೋದು, ನಮ್ಮವ್ರನ್ನ ನಾವು ನಾಶ ಮಾಡೋದು, ನಾನು ಗೆದ್ದೆ ಅಂತ ಕಿರ್ಚಾಡೋದು, ಎಂಥ ಗೆಲುವುದು? ವಿದುರ ಇದೆಲ್ಲ ಆಲೋಚನೆ ಮಾಡ್ತಾ 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 ನನ್ನ ತಲೆ ಒಳಗೆ ನೂರಾರು ವಿಷಯಗಳು ಕೊರಿತಾ ಇದೆಯಪ್ಪ. ಒಂದೆರಡಲ್ಲ, ನೂರಾರು ವಿಷಯಗಳು ತಲೆ ಒಳಗೆ ಕೊರೆದು ಹೋಗ್ತಾ ಇದೆ. ಪಿತಾಮಹ ಶಾಂತನವ ಆಚಾರ್ಯಶ್ಚ ಯುಧಾಂಪತಿ ಕರ್ಣಶ್ಚ ಧಾರ್ತರಾಷ್ಟ್ರಾರ್ಥಂ ವರ್ಧಯಂತಿ ಭಯಂ ಮಮ ನಾಚಾರ್ಯ ಕಾಮವಾನ್ ಶಿಷ್ಯೈ ದ್ರೋಣೋ ಯುದ್ಧೇ ತಜಾತುಚಿತ್ ಪಾಂಡವೇಶು ಕಥಂ ಹಾರ್ದಂ ಕುರ್ಯಾನ್ನ ಚ ಪಿತಾಮಹಃ ಅಥ ತ್ವೇಕೋ ವೃಥಾ ದೃಷ್ಟಿ ಧಾರ್ತರಾಷ್ಟ್ರಸ್ಯ ದುರ್ಮತೇಃ ಮೋಹಾನುವರ್ತಿ ಸತತಂ ಪಾಪೋದ್ವೇಷ್ಟಿ ಚ ಪಾಂಡವಾನ್ ಮಹತ್ಯನರ್ಥೇ ನಿರ್ಬಂಧಿ ಬಲವಾನ್ಶ್ಚ ವಿಶೇಷತಃ ಕರ್ಣಃ ಸದಾ ಪಾಂಡವದ್ವಿಟ್ ತನ್ಮೇ ದಹತಿ ಸಾಂಪ್ರತಂ ಆಶಂಸೆ ತ್ವದ್ಯ ಕರ್ಣಸ್ಯ ಮನೋಹಂ ಪಾಂಡವಾನ್ ಪ್ರತಿ ಪ್ರಸಾದಯಿತುಮಾಸಾದ್ಯ ದರ್ಶಯಂತಿ ಯಥಾ ತತಂ ತೋಷಿತೋ ಭಗವಾನ್ ಯತ್ರ ದುರ್ವಾಸಾಮೇ ವರಂ ದದು ಆಹ್ವಾನಂ ಮಂತ್ರ ಸಂಯುಕ್ತಂ ವಸಂತ್ಯಾಃ ಪಿತೃವೇಶ್ಮನಿ ಸಾಹಮಂತಃ ಪುರೇ ರಾಜ್ಞಃ ಕುಂತಿ ಭೋಜ ಪುರಸ್ಕೃತ ಚಿಂತಯಂತಿ ಬಹುವಿಧಂ ಹೃದಯೇನ ವಿದೂಯತ ಬಲಾಬಲಂಚ ಮಂತ್ರಾಣಾಂ ಬ್ರಾಹ್ಮಣಸ್ಯ ಚ ವಾಗ್ಬಲಂ ಸ್ತ್ರೀಭಾವಾತ್ ಬಾಲಭಾವಾಚ್ಚ ಚಿಂತಯಂತಿ ಪುನಃ ಪುನಃ ಧಾತ್ರ್ಯಾ ವಿಸ್ರಬ್ಧಯಾ ಗುಪ್ತಾ ಸಖೀ ಜನವೃತಾ ತದಾ ದೋಷಂ ಪರಿಹರಂತಿ ಚ ಪಿತುಶ್ಚಾರಿತ್ರರಕ್ಷಿಣೀ ಕಥನ್ನು ಸುಕೃತಂ ಮೇ ಸ್ಯಾತ್ ನಾಪರಾಧವತಿ ಕಥಂ ಭವೇಯಮಿತಿ ಸಂಚಿತ್ಯ ಬ್ರಾಹ್ಮಣಂ ತನ್ನಮಸ್ಯ ಚ ಕೌತೂಹಲಾತ್ ಸುತಂ ಲಬ್ಧ್ವಾ ಬಾಲಿಷ್ಯಾದಾಚರಂ ತದಾ ಕನ್ಯಾ ಸತಿ ದೇವಮರ್ಕಂ ಆಸಾದಯಮಹಂ ತತಃ ಯೋಸೌ ಕಾನೀನ ಗರ್ಭೋ ಮೇ ಪುತ್ರವತ್ ಪರಿರಕ್ಷಿತಃ ಕಸ್ಮಾನ್ನ ಕುರ್ಯಾದ್ವಚನಂ ಪಥ್ಯಂ ಭ್ರಾತೃಹಿತಂ ತಥಾ ಇತಿ ಕುಂತಿ ವಿನಿಶ್ಚಿತ್ಯ ಕಾರ್ಯನಿಶ್ಚಯಮುತ್ತಮಂ ಕಾರ್ಯಾರ್ಥಂ ಅಭಿನಿರ್ಯಾಯ ಯಯೌ ಭಾಗೀರಥೀಂ ಪ್ರತಿ ಆತ್ಮಜಸ್ಯ ತತಸ್ತಸ್ಯ ಘೃಣಿನಃ ಸತ್ಯಸಂಗಿನಃ ಗಂಗಾತೀರೆ ಪೃತಾಶ್ರೌ ಶ್ರೀ ತಥಾಧ್ಯಯನ ನಿಸ್ವನಂ ಪ್ರಾಂಗುಖಸ್ಯೋರ್ಧ್ವಬಾಹೋಃ ಸ ಪರ್ಯತಿಷ್ಠತ ಪೃಷ್ಠತಃ ಜ್ಯಾಜಪ್ಯಾವಸಾನೆ ಕಾರ್ಯಾರ್ಥಂ ಪ್ರತೀಕ್ಷಂತಿ ತಪಸ್ವಿನಿ ಅತಿಷ್ಠತ್ ಸೂರ್ಯತಾಪಾರ್ಥ ಕರ್ಣಸ್ಯೋತ್ತರವಾಸಿನಿ ಕೌರವ್ಯಪತ್ನಿ ವಾರ್ಷ್ಣೀ ಪದ್ಮಮಾಲೇವ ಶುಷ್ಯತಿ आपृष्ठतापाज्जप्त्वासौ परिवृत्तेतव्रतः दृष्ट्वा कुन्तीमुपातिष्ठत् अभिवाद्य कृताञ्जलिः यथा न्यायं महातेजा मानी ಧರ್ಮಭೃತಾಂ ವರಹ. ಪಾಪ ಕುಂತಿಯ ದುಃಖ ಅವಳಿಗೆ ಗೊತ್ತು. ಆಲೋಚನೆ ಮಾಡಿದ್ರೆ ಕುಂತಿ ದುಃಖ ಏನು ಅಂತ ಅವಳಷ್ಟು ಹತಭಾಗ್ಯಳು ಯಾರಿಲ್ಲ ಅನ್ಸ್ಬಿಡುತ್ತೆ ಒಂದೊಂದ್ಸಲ ನಮ್ಗೆ. ಕುಂತಿ ಆಲೋಚನೆ ಮಾಡ್ತಾಳೆ, ಪಿತಾಮಹರಾಗಿರ್ತಕ್ಕ ಭೀಷ್ಮರು, ದ್ರೋಣಾಚಾರ್ಯರು ದುರ್ಯೋಧನನ ಪರವಾಗಿ ನಿಂತು ಯುದ್ಧ ಮಾಡ್ತಾ ಇದ್ದಾರೆ, ಕರ್ಣ ಇದ್ದಾನೆ, ಅದೆಲ್ಲ ನೋಡ್ಬಿಟ್ರೆ ವಿದುರ ನನಗೆ ಭಯ ಆಗ್ತಾ ಇದೆ. ಶಿಷ್ಯರನ್ನ ಯಾರಾದ್ರೂ ದ್ವೇಷ ಮಾಡ್ತಾರಾ? ಶಿಷ್ಯರ ವಿರುದ್ಧ ಯಾರಾದ್ರೂ ಯುದ್ಧ ಮಾಡ್ತಾರಾ? ಹಾಗಿರುವಾಗ ಬೇಕಾದ್ದನ್ನ ಮಾಡಿಕೊಟ್ಟ ಶಿಷ್ಯರು ಅರ್ಜುನ, ಪಾಂಡವರು, ಅವರ ವಿರುದ್ಧ ಯುದ್ಧ ಮಾಡ್ತಾರ? ಭೀಷ್ಮಾಚಾರ್ಯರು ಮೊಮ್ಮಕ್ಕಳ ಜೊತೆ ಯುದ್ಧ ಮಾಡ್ತಾರ? ಹಿಂಗೆ ಪ್ರೀತಿ ಮಾಡ್ಬೇಕಾದವ್ರ ಜೊತೆ ಯುದ್ಧ ಮಾಡ್ಲಿಕ್ಕೆ ಹೊರಟಿದ್ದಾರಲ್ಲ, ಏನರ್ಥ ಇದು? ಒಬ್ಬನೇ ಕೆಟ್ಟ ದೃಷ್ಟಿಯಿಂದ ಕೂಡಿದ ದುರ್ಯೋಧನನ ಒಬ್ಬ
ಒಬ್ಬನನ್ನ ಫಾಲೋ ಮಾಡ್ತಾ ಸುಮ್ಮನೆ ಪಾಂಡವರನ್ನು ದ್ವೇಷ ಮಾಡ್ತಾನೆ. ಆ ದುರ್ಯೋಧನನಿಗೆ ದೊಡ್ಡ ಬಲ ಅವನು ಕರ್ಣ. 24 ಗಂಟೆ ಪಾಂಡವರನ್ನ ದ್ವೇಷ 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 ಮಾಡೋದೇ ಅವನ ಕೆಲಸ. ನನಗದೇ ಬೇಜಾರಾಗ್ತಾ ಇರೋದು. ಇವತ್ ನಾನು ಕರ್ಣನ ಹತ್ರ ಹೋಗಿಬಿಡ್ತೇನೆ, ನಿಜವಾದ ವಿಷಯಗಳನ್ನೆಲ್ಲ ಅವನ ಹತ್ರ ಹೇಳಿಬಿಡ್ತೇನೆ. ಹೇಳಿ ಏನ್ ಮಾಡ್ತೀನಿ ಗೊತ್ತಾ, ನೀನು ಪಾಂಡವರ ಪರವಾಗಿ ನಿಂತ್ಕೊಳ್ಬೇಕು ಅಂತ ಅವನ ಮನಸ್ಸನ್ನ ಈ ಕಡೆ ಎಳೀಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವಿಷಯವನ್ನೆಲ್ಲ ಹೇಳ್ತಾಳೆ ನೋಡಿ. ಯಾರವನು ಕರ್ಣ ಎಲ್ಲ ರಿವೀಲ್ ಮಾಡ್ತಾಳೆ ನೋಡಿ. ಆ ಕಾಲಕ್ಕೆ ಭಗವಂತ ಕೊಟ್ಬಿಡ್ತಾನೆ. ನಾನ್ ನಮ್ಮಪ್ಪನ ಮನೇಲಿದ್ದಾಗ ನಾನ್ ದುರ್ವಾಸರ ಸೇವೆ ಮಾಡಿದೆ. ದುರ್ವಾಸರು ನನಗೆ ಒಂದು ಮಂತ್ರ ಉಪದೇಶ ಮಾಡಿದ್ರು. ಯಾವ ದೇವತೆಗಳನ್ನ ಬೇಕಾದ್ರೂ ಕರೆಯೋದು. ನಾನು ಅಂತಃಪುರದಲ್ಲಿದ್ದೆ, ನಮ್ಮಪ್ಪ ಕುಂತಿ ಭೋಜನ ಮನೆಯಲ್ಲಿ. ಏನೇನೋ ಆಲೋಚನೆ ಮಾಡ್ತಾ ಇದ್ದೆ. ಚಿಕ್ಕ ವಯಸ್ಸು, ಹುಡುಗಾಟ, ದೊಡ್ಡ ಮಂತ್ರ ಕೊಟ್ಟಿದ್ದಾರೆ. ಏನು ಉಪಯೋಗ ಇದೆಯಾ? ಸುಮ್ಮನೆ ಏನೋ ಕೊಟ್ಟೋದ್ರ? ಆ ದುರ್ವಾಸ ಬ್ರಾಹ್ಮಣ ಯತಿಗಳ ಮಾತಲ್ಲಿ ಏನಾದ್ರು ಸಿದ್ಧಿ ಇದೆಯಾ ಅನ್ನೋದು ಆಲೋಚನೆ ಮಾಡ್ತಾ, ಸಖಿ ಜನಗಳು ನನ್ ಜೊತೆ ಇದ್ರು, ಸೇವಕಿಯರ ಜೊತೆಲಿದ್ರು, ಏನೋ ಇದೆ ಅಂತ ಆಲೋಚನೆ ಮಾಡ್ತಾ, ನಾನು ಏನ್ ಮಾಡಿದ್ರೆ ನಂಗೆ ಈ ಮಂತ್ರದ ಸಿದ್ಧಿಯನ್ನ ನೋಡಬಹುದು ಅಂತ ಆಲೋಚನೆ ಮಾಡ್ತಾ 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 ಬ್ರಾಹ್ಮಣನಿಗೆ ನಮಸ್ಕಾರ ಮಾಡಿ ಒಂದು ಕೆಲಸ ಮಾಡಿಬಿಟ್ಟೆ. ಒಂದು ಮಗುವನ್ನೇ ನಾನು ಪಡೆದು ಬಿಟ್ಟೆ. ಅವಳು ಹೇಳ್ತಾಳೆ ನೋಡ್ರಿ, ನಾನು ಕನ್ಯಾ, ಮದುವೆ ಆಗಿಲ್ಲ. ಅವಾಗ್ಲೇ ಸೂರ್ಯನ ಮೂಲಕ ನಾನು ಕರ್ಣನನ್ನ ಪಡೆದು ಬಿಟ್ಟೆ. ಅವನು ಕಾನೀನ. ಈ ವಿಷಯನ ನಾನು ಕರ್ಣನಿಗೆ ಹೇಳ್ದೆ ಅಂತ ಇಟ್ಕೋ. ಅವನ್ ಯಾಕೆ ಟರ್ನ್ ಆಗಬಾರ್ದು ನಮ್ಮ ಕಡೆಯಲ್ಲಿ ಅಂತ ಆಲೋಚನೆ ಮಾಡಿ, ನಾನಿದೆಲ್ಲ ಮಾಡಬೇಕು ಅಂತ ಆಲೋಚನೆ ಮಾಡಿಕೊಂಡು ಈ ಕೆಲಸವನ್ನ ಮಾಡಬೇಕು ಅಂತ ಗಂಗಾ ನದಿ ಹತ್ರ ಹೋದ್ಲು, ಭಾಗೀರಥೀಂ ಪ್ರತಿ. ಅಲ್ಲಿ ವೇದ ಪಾರಾಯಣ ಮಾಡ್ತಾ ಇದ್ದ ಕರ್ಣ. ನೋಡ್ರಿ, ಇದೇ ರೀ ಎಲ್ಲ ವೈಭವಗಳು. ಬೇಜಾರಾಗೋ ಸಂಗತಿಗಳಿದೆ. ಎಷ್ಟು ಟೆನ್ಷನ್ನು. ಪಾರಾಯಣ ಬಿಟ್ಟಿಲ್ಲ, ಪೂಜೆ ಬಿಟ್ಟಿಲ್ಲ, ಆನ್ಹಿಕ ಬಿಟ್ಟಿಲ್ಲ, ಏನು ಬಿಟ್ಟಿಲ್ಲ. ವೇದ ಪಾರಾಯಣ ಮಾಡುವ ಶಬ್ದ ಕೇಳಿಸ್ತವನಿಗೆ, ಅವಳಿಗೆ. ಪೂರ್ವಕ್ಕೆ ಮುಖ ಮಾಡಿ ನಿಂತ್ಕೊಂಡಿದ್ದಾನೆ. 2 ಕೈಗಳನ್ನ ಮೇಲೆತ್ತಿ ಸೂರ್ಯೋಪಸ್ಥಾನವನ್ನ ಮಾಡ್ತಾ ಇದ್ದಾನೆ. ಜಪ ಮಾಡ್ತಾ ಇದ್ದಾನೆ. ಆ ಜಪ ಮುಗಿಯೋ ತನಕ ಅವನಿಗೋಸ್ಕರ ಕಾಯ್ತಾ ನಿಂತಿದ್ಲು ಕುಂತಿ. ಪಾಂಡುರಾಜನ ಹೆಂಡತಿ, ವೃಷ್ಣಿ ವಂಶದ ಶೂರಸೇನನ ಮಗಳು, ಸೂರ್ಯನ ಬಿಸಿಲು, ಛತ್ರಿ ಇಲ್ಲ, ನಿಂತ್ಕೊಂಡಿದ್ದಾಳೆ. ಹೇಗೆ ಕಮಲದ ಮಾಲೆ ಬಾಡಿ ಹೋಗತ್ತೆ ಹಾಗೆ ಕರ್ಣನ ಬಲಭಾಗದಲ್ಲಿ ನಿಂತ್ಕೊಂಡಿದ್ಲಂತೆ. ಸರಿ, ಹೀಗೆ ಕರ್ಣ ಏನ್ ಮಾಡ್ದ, ಸೂರ್ಯನ ಬಿಸಿಲು ಅದಕ್ಕೆ ಬೆನ್ನು ಬಿಸಿ ಆಗ್ಬೇಕು, ಚೆನ್ನಾಗಿ ಬೆನ್ನು ಸುಟ್ಟೋಗ್ಬೇಕು. ಅಲ್ಲಿ ತನಕ ನಿಂತು ಜಪ ಮಾಡಿದಂತಹ ಕರ್ಣ ನಿಧಾನವಾಗಿ ಹಿಂತಿರುಗಿ ನೋಡ್ತಾನೆ. ಬಲಗಡೆ ಕುಂತಿ ಇದ್ದಾಳೆ. ಶಾಸ್ತ್ರೋಕ್ತವಾಗಿ ನಮಸ್ಕಾರ ಮಾಡ್ದ. ಸ್ನಾನ ಆಯ್ತು, ಸಂಧ್ಯಾ ವಂದನೆ ಆಯ್ತು, ವೇದ ಪಾರಾಯಣ ಆಯ್ತು, ಜಪ ಆಯ್ತು, ಸೂರ್ಯೋಪಸ್ಥಾನವೂ ಆಯ್ತು. ತಾಯಿಗೆ ನಮಸ್ಕಾರ ಮಾಡ್ದ. ನಮಸ್ಕಾರ ಮಾಡಿ ಕುಂತಿ ಹತ್ರಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟ. ಕುಂತಿ ಪಕ್ಕಕ್ಕೆ ಬಂದು ನಿಂತ್ಕೊಂಡು ನಮಸ್ಕಾರ ಮಾಡಿ ಕುಂತಿಗೆ ಹೇಳ್ತಾ ಇದ್ದಾನೆ, ರಾಧೇಯಃ ರಾಧೇಯೋಹಂ ಆಧಿರತಃ ಕರ್ಣಸ್ತ್ವಾಂ ಅಭಿವಾದಯೇ ಪ್ರಾಪ್ತ ಕಿಮರ್ಥಂ ಭವತಿ ಬ್ರೂಹಿ ಕಿಂಕರವಾಣಿತೆ ಕೌಂತೇಯಸ್ತ್ವನ್ನ ರಾಧೇಯೋ ನತವಾಧಿರತಃ ಪಿತಾ ನಾಸಿ ಸೂತಕುಲೇ ಜಾತಃ ಕರ್ಣ ತದ್ವಿಧಿ ಮೇ ವಚಃ ಕಾನೀನಸ್ತ್ವಂ ಮಯಾ ಜಾತಃ ಪೂರ್ವಜಃ ಕುಕ್ಷಿಣಾಧೃತಃ ಕುಂತಿಭೋಜಸ್ಯ ಭವನೆ ಪಾರ್ಥಸ್ತ್ವಮಸಿ ಪುತ್ರಕ ಪ್ರಕಾಶಕರ್ಮ ತಪನೋ ಯೋಯಂ ದೇವೋ ವಿರೋಚನಃ ಅಜೇಜನತ್ವಾಂ ಮಯ್ಯೇವ ಕರ್ಣಶಸ್ತ್ರಭೃತಾಂಬರಂ ಕುಂಡಲೀಬದ್ಧ ಕವಚೋ ದೇವಗರ್ಭಶ್ರಿಯಾವೃತಃ ಜಾತಸ್ತ್ವಮಸಿ ದುರ್ಧರ್ಷ ಮಯಾ ಪುತ್ರ ಪಿತೃಗೃಹೇ ಸತ್ವಂ ಭ್ರಾತೃನ್ ಅಸಂಬುದ್ಧ್ವಾ ಮೋಹಾತ್ ಯದುಪಸೇವಸೆ ಧಾರ್ತರಾಷ್ಟ್ರಾನ್ನ ತದ್ಯುಕ್ತಂ ತ್ವಯಿ ಪುತ್ರ ವಿಶೇಷತಃ ಏತದ್ಧರ್ಮ ಫಲಂ ಪುತ್ರ ನರಾಣಾಂ ಧರ್ಮ ನಿಶ್ಚಯೇ
ಯತ್ ತುಷ್ಯಂತ್ಯಸ್ಯ ಪಿತರೋ ಮಾತಾ ಚಾಪ್ಯೇಕದರ್ಶಿನಿ ಭ್ರಾತೃಭಿರ್ನಿರ್ಜಿತಾಂ ಪೂರ್ವಂ ಭೀಮಾರ್ಜುನಯಮಾದಿಭಿಃ ಆಚ್ಛಿದ್ಯ ಧಾರ್ತರಾಷ್ಟ್ರೇಭ್ಯೋ ಭುಂಕ್ಷ್ವ ಯೌಧಿಷ್ಠಿರೀಂ ಶ್ರಿಯಂ ಅದ್ಯ ಪಶ್ಯಂತು ಕುರವಃ ಕರ್ಣಾರ್ಜುನ ಸಮಾಗಮಂ ಸೌಭ್ರಾತ್ರಮೇತದಾಲಕ್ಷ್ಯ ಸನ್ನಮಂತಾಮಸಾಧವಃ ಕರ್ಣಾರ್ಜುನೌ ವೈ ಭವತಾಂ ಯಥಾ ರಾಮಜನಾರ್ದನೌ ಅಸಾಧ್ಯಂ ಕಿನ್ನು ಲೋಕೆ ಸ್ಯಾತ್ ಯುವಯೋಃ ಸಂಹತಾತ್ಮನೋಃ ಕರ್ಣ ಶೋಭಿಷ್ಯಸೆ ನೂನಂ ಪಂಚಭಿರ್ಭ್ರಾತೃಭಿರ್ವೃತಃ ವೇದೈಃ ಪರಿವೃತೋ ಬ್ರಹ್ಮ ಯಥಾ ವೇದಾಂಗ ಪಂಚಮೈಃ ಉಪಪನ್ನೋ ಗುಣೈಃ ಸರ್ವೈರ್ಜ್ಯೇಷ್ಠ ಶ್ರೇಷ್ಠೇಷು ಬಂಧುಷು ಸೂತಪುತ್ರೇತಿ ಮಾ ಶಬ್ದಃ ಪಾರ್ಥಸ್ತ್ವಮಸಿ ವೀರ್ಯವಾನ್. ತಾಯಿ ನಮಸ್ಕಾರ ಮಾಡಿ ಹೇಳ್ಬಿಟ್ಟ ಕರ್ಣ, ನಾನು ರಾಧೇಯ ಅಧಿರಥ ಮತ್ತು ರಾಧೆಯ ಮಗನಾಗಿರ್ತ ಕರ್ಣ. ಅಮ್ಮ ಕುಂತಿ, ನಿಂಗ್ ನಮಸ್ಕಾರ ಮಾಡ್ತಾ ಇದ್ದೇನೆ. ಯಾಕೆ ಬಂದ್ಯಮ್ಮ ಇಲ್ಲಿಗೆ? ನಾ ಏನ್ ಮಾಡ್ಲಿ ಅಂದ್ರೆ ಸಂಸ್ಕಾರ ತೋರ್ಸತ್ತೆ ನೋಡಿ. ಅಂದ್ರೆ ಒಳಗಿರುವ ಸಾತ್ವಿಕ ಚೇತನ ದುಷ್ಟರ ಜೊತೆಯಲ್ಲಿ ಸೇರಿದ್ರೂ ಕೂಡ ಸಂದರ್ಭ ಬಂದಾಗ, ಸಜ್ಜನರ ಸಂಘವಾದಾಗ ಸಾತ್ವಿಕತನ ಹೊರಗೆ ಬರುತ್ತೆ ಅನ್ನೋದಕ್ಕೆ ಇದೆಲ್ಲ ಕೆಲವು ಸೂಚಕಗಳು. ಕುಂತಿ ಅಂತಾಳೆ, ನಾನು ಅಧಿರಥ ರಾಧೆಯರ ಮಗ ಅನ್ನುವ ಶಬ್ದ ಅವಳು ಕಿವಿ ಕೇಳಲಿಕ್ಕಾಗ್ಲಿಲ್ಲ. ನೀನು ಕುಂತಿ ಪುತ್ರ ಅನ್ಬಿಟ್ಲು ಸ್ಟಾರ್ಟಿಂಗ್ಗೆ. ನೀನು ಕುಂತಿ ಮಗ, ನೀನು ರಾಧೆಯ ಮಗನೂ ಅಲ್ಲ, ಅಧಿರಥ ನಿಮ್ಮ ಅಪ್ಪನೂ ಅಲ್ಲ, ನೀನು ಸೂತ ಅಂತೂ ಫಸ್ಟ್ ಆಫ್ ಆಲ್ ಅಲ್ವೇ ಅಲ್ಲ. ಸತ್ಯ ಇದು, ನನ್ನ ಮಾತು ನಂಬು. ನಾನು ಕನ್ಯಾಗಿದ್ದಾಗ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವನು ನೀನು. ಧರ್ಮರಾಜಾದಿಗಳಿಗಿಂತ ಮೊದಲೇ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದವನು ನೀನು. ನೀನು ಪಾರ್ಥ, ನೀನು ಕೌಂತೆಯ. ಬೆಳಕನ್ನು ಬಿಸಿಯನ್ನು ಕೊಡುವಂತಹ ಯಾವ ಸೂರ್ಯ ಇದ್ದಾನೆ ಅವನ ಮೂಲಕ ಹುಟ್ಟಿ ಬಂದವನಪ್ಪ ನೀನು. ಹುಟ್ಟುತ್ತಾ ಇದ್ದ ಹಾಗೆ ಕವಚ ಕುಂಡಲಗಳಿಂದ ಬಂದ ದೇವಗರ್ಭ ನೀನು. ದೇವಗರ್ಭ ಕಣೋ. ನಮ್ಮ ಅಪ್ಪನ ಮನೆಯಲ್ಲಿ ಹುಟ್ಟಿಬಿಟ್ಟೆ ನೀನು. ನಿನ್ ಜೊತೆಯಲ್ಲಿ ಹುಟ್ಟಿದವ್ರು ಯಾರು ಅಂತ ಗೊತ್ತಿಲ್ದೆ ದುರ್ಯೋಧನನ್ ಫಾಲೋ ಮಾಡ್ತಾ ಇದ್ದ. ನಿನಗ್ ಸರಿ ಅಲ್ಲ. ಯಾರಿಗೆ ಧರ್ಮದ ಜ್ಞಾನ ಇದೆ, ಧರ್ಮಾಚರಣೆ ಮಾಡ್ತಾರೆ, ತಂದೆ ತಾಯಿಗಳಿಗೆ ಸಂತೋಷ ಪಡಿಸ್ಬೇಕಾದವ್ರ ಕರ್ತವ್ಯ. ಮುಖ್ಯವಾಗಿ ತಾಯಿಗೆ ಸಂತೋಷ ಪಡಿಸ್ಬೇಕು, ಅದು ಧರ್ಮದ ಫಲ. ಆದ್ದರಿಂದ ಭೀಮ, ಅರ್ಜುನ, ನಕುಲ, ಸಖದೇವ ಇವರೆಲ್ಲ ಮೊದಲೇ ಗೆದ್ದಿದ್ದಾರೆ ಭೂಮಿನ. ಆ ಭೂಮಿಯನ್ನ ಧೃತರಾಷ್ಟ್ರಾದಿಗಳಿಂದ ಕಿತ್ತುಕೊಂಡು ನೀನು ರಾಜನಾಗಿ ಮೆರಿಬೇಕು, ಅದನ್ನು ನೋಡ್ಬೇಕು ಅಂತ ನನಗಾಸೆ. ಇವತ್ತು ನೋಡ್ಲಿ ಕುರುಗಳೆಲ್ಲ ಕರ್ಣ ಮತ್ತು ಅರ್ಜುನ ಇಬ್ಬರು ಗಟ್ಟಿಯಾಗಿ ಆಲಿಂಗನ ಮಾಡ್ಕೊಳ್ಳೋದನ್ನ ನೋಡ್ಲಿ, ಕೌರವರು ಅಣ್ಣ ತಮ್ಮಂದಿರ ಸೌಭ್ರಾತೃತ್ವ ಹೇಗಿದೆ ಅನ್ನೋದನ್ನ ನೋಡ್ಲಿ, ಕೆಟ್ಟವರು ಒಳ್ಳೆಯವರಾಗಿ ಟರ್ನ್ ಆಗ್ಲಿ. ಕರ್ಣಾರ್ಜುನರಿಬ್ಬರ ಸಮಾಗಮ ಕೃಷ್ಣ ಬಲರಾಮರ ಸಮಾಗಮದಂತೆ ಆಗ್ಲಿ. ನೀವಿಬ್ರು ಒಟ್ಟಿಗೆ ಸೇರಿಬಿಟ್ರೆ ಈ ಲೋಕದಲ್ಲಿ ನಮ್ಮನ್ನ ಗೆಲ್ಲೋದು ಯಾವುದಿದೆಯೋ ಕರ್ಣ, 6 ಜನ ನೀವು ಸೇರಿಬಿಟ್ರೆ ಧರ್ಮರಾಜಾದಿ 5 ಜನಗಳ ಜೊತೆಯಲ್ಲಿ ಕರ್ಣ ಸೇರಿದ ಅಂದ್ರೆ ಷಡಂಗಗಳಿಂದ ಅಥವಾ 5 ಅಂಗಗಳಿಂದ ಕೂಡಿದ ವೇದ ಸಹಿತವಾದಂತಹ ಬ್ರಹ್ಮದೇವರಂತೆ ನೀನು ವಿರಾಜಮಾನನಾಗಿರ್ತಿ, ಬ್ರಹ್ಮನಂತೆ ನೀನು ವಿರಾಜಮಾನನಾಗಿರ್ತಿ. ಎಲ್ಲ ಗುಣ ನಿನಗಿದೆ. ನೀನೇ ಜ್ಯೇಷ್ಠ, ನೀನೇ ಶ್ರೇಷ್ಠ. ದಯಮಾಡಿ ಸೂತಪುತ್ರ ಅನ್ನುವ ಶಬ್ದವನ್ನ ಮಾತ್ರ ಹೇಳ್ಬೇಡ. ನೀನು ಕುಂತಿ ಪುತ್ರ, ನೀನು ಪಾರ್ಥ. ಯಾವಾಗ ಹೀಗ ಅಂದ್ಬಿಟ್ಲು ಕುಂತಿ, ಆ ಕ್ಷಣಕ್ಕೆ ತತಃ ಸೂರ್ಯಾನ್ ನಿಸ್ಸರಂತೀಂ ಕರ್ಣಶುಶ್ರಾವ ಭಾರತೀಂ ದುರತ್ಯಯಾಂ ಪ್ರಣಯಿನೀಂ ಪಿತೃವದ್ ಗೌರವೇರಿತಾಂ ಸತ್ಯಮಾಹ ಪೃಥಾ ವಾಕ್ಯಂ ಕರ್ಣ ಮಾತೃ ವಚ ಶೃಣು ಶ್ರೇಯಸ್ತೆ ಸ್ಯಾನ್ನರವ್ಯಾಘ್ರ ಸರ್ವಮಾಚರತಸ್ತಥಾ ಏವ ಮುಕ್ತಸ್ಯ ಮಾತ್ರ ಚ ಸ್ವಯಂ ಪಿತ್ರಾ ಚ ಭಾನುನಾ ಚಚಾಲನೈವ ಕರ್ಣಸ್ಯ ಮತಿಸ್ಸತ್ಯ ಧೃತೇಸ್ತದಾ. ಯಾವಾಗ ಕುಂತಿ ಇರುವ ವಿಷಯವನ್ನೆಲ್ಲ ಹೇಳಿಬಿಟ್ಲು, ತತ್ಕ್ಷಣಕ್ಕೆ ಸೂರ್ಯನಿಂದ ಮಾತು ಬಂತಂತೆ. ಕರ್ಣ, ಕುಂತಿ ಸತ್ಯ ಹೇಳ್ತಾ ಇದ್ದಾಳೆ, ಅಮ್ಮನ ಮಾತನ್ನ ಕೇಳು, ಅವಳು ಹೇಳಿದ ಹಾಗೆ ಮಾಡಿದ್ರೆ ನಿನಗೆ ಒಳ್ಳೇದಾಗತ್ತೆ. ಅಮ್ಮನ ಮೇಲೆ
ತಂದೆಯಾದಂತಹ ನನ್ನ ಮೇಲೆ ಗೌರವ ಇಟ್ಕೊಂಡು ನನ್ನ ಮಾತನ್ನು ಕೇಳು ಅಂತ ಅಂದ್ರೂ ಕೂಡ ತಾಯಿ ತಂದೆ ಇಬ್ಬರೂ ಹೇಳಿದರೂ ಕೂಡ ಕರ್ಣ ಅವನು ಕೊಟ್ಟ ಮಾತಿನಿಂದ ಅಲ್ಲಾಡ್ಲಿಲ್ಲ. ನೋ ಚಾನ್ಸ್ ಅಂತಾನೆ. ನಚೈತ ಶ್ರದ್ಧದೆ ವಾಕ್ಯಂ ಕ್ಷತ್ರಿಯೇ ಭಾಷಿತಂ ತ್ವಯ ಧರ್ಮದ್ವಾರಂ ಮಮೈತತ್ ಸ್ಯಾನ್ ನಿಯೋಗ ಕರಣಂ ತವ ಅಕರೋನ್ಮೈ ಯತ್ ಪಾಪಂ ಭವತಿ ಸುಮಹಾತ್ಯಯಂ ಅವಕೀರ್ಣೋಸ್ಮಿ ಯನ್ಮಾತಃ ತದ್ಯಶಃ ಕೀರ್ತಿನಾಶನಂ ಅಹಂಚ ಕ್ಷತ್ರಿಯೋ ಜಾತು ನ ಪ್ರಾಪ್ತ ಕ್ಷತ್ರ ಸತ್ಕ್ರಿಯಾಂ ತತ್ಕೃತೆ ಕಿನ್ನು ಪಾಪೀಯಃ ಶತ್ರುಃ ಕುರ್ಯಾನ್ ಮಮಾಹಿತಂ ಕ್ರಿಯಾಕಾಲೇ ತ್ವನುಕ್ರೋಶಮಕೃತ್ವಾ ತ್ವಯಿಮಂ ಮಮ ಸುಸಂಗೃಹೀತ ಸಮಯಂ ಅದ್ಯ ಮಾಂ ಸಮಚೂಚುದಃ ನ ವೈ ಮಮ ಹಿತಂ ಪೂರ್ವಂ ಮಾತೃವಚ್ಚೆಷ್ಟಿತಂ ತ್ವಯಾ ಸಾಮಾಂ ಸಂಬೋಧಯಸ್ಯದ್ಯ ಕೇವಲಾತ್ಮಹಿತೈಷಿಣಿ ಕೃಷ್ಣೇನ ಸಹಿತಾತ್ ಕೋ ವೈನಂ ವ್ಯಥೇತ ಧನಂಜಯಾತ್ ಕೋದ್ಯ ಭೀಮನ್ನ ಮಾಂ ವಿದ್ಯಾತ್ ಪಾರ್ಥಾನಾಂ ಸಮಿತಿಂಗತಂ ಅಭ್ರಾತಾ ವಿಜಿತಃ ಪೂರ್ವಂ ಯುದ್ಧಕಾಲೇ ಪ್ರಕಾಶಿತಃ ಪಾಂಡವಾನಿಧಿ ಗಚ್ಛಾಮಿ ಕಿಂ ಮಾಂ ಕ್ಷತ್ರಂ ವದಿಷ್ಯತಿ ಸರ್ವಕಾಮೈಃ ಸಂವಿಭಕ್ತಃ ಪೂಜಿತಶ್ಚೈಥಾ ಸುಖಂ ಅಹಂ ವೈ ಧಾರ್ತರಾಷ್ಟ್ರಾಣಾಂ ಕುರ್ಯಾನ್ ತದಫಲಂ ಕಥಂ. ಪಾಪ ಎಷ್ಟು ಹಿಂಸೆ. ಉಪನಹ್ಯ ಪರೈರ್ವೈರಂ ಯೇ ಮಾಂ ನಿತ್ಯಮುಪಾಸತೆ ನಮಸ್ಕುರ್ವಂತಿ ಚ ಸದಾ ವಸವೋ ವಾಸವಂ ಯಥಾ ಮಮ ಪ್ರಾಣೇನ ಯೇ ಶತ್ರೂನ್ ಶಕ್ತಾಃ ಪ್ರತಿಸಮಾಸಿತುಂ ಮನ್ಯಂತೆ ತೇ ಕಥಂ ತೇಷಾಮಹಂ ಛಿಂದ್ಯಾಂ ಮನೋರಥಂ ಮಯಾ ಪ್ಲವೇನ ಸಂಗ್ರಾಮಂ ತಿತೀರ್ಷಂತಿ ದುರತ್ಯಯಂ ಅಪಾರೇ ಪಾರಕಾಮಾಯೇ ತ್ಯಜೇಯಂ ತಾನಹಂ ಕಥಂ ಅಯಂ ಹಿ ಕಾಲಃ ಸಂಪ್ರಾಪ್ತೋ ಧಾರ್ತರಾಷ್ಟ್ರೋಪಜೀವಿನಾಂ ನಿರ್ವೇಷ್ಟವ್ಯಂ ಮಯಾ ತತ್ರ ಪ್ರಾಣಾನ ಪರಿರಕ್ಷತ ಕೃತಾರ್ಥಾಃ ಸುಭೃತಾಯೇ ಹಿ ಕೃತ್ಯಕಾಲೇಕ್ಯುಪಸ್ಥಿತೆ ಅನವೇಕ್ಷ ಕೃತಂ ಪಾಪಾಃ ಕುರ್ವಂತಿ ಪ್ರಿಯಮಾತ್ಮನಃ ರಾಜಕಿಲ್ಬಿಷಿಣಾಂ ತೇಷಾಂ ಭರ್ತೃಪಿಂಡಾಪಹಾರಿಣಾಂ ನೈವಾಯನ್ನ ಪರೋ ಲೋಕೋ ವಿದ್ಯತೆ ಪಾಪಕರ್ಮಣಾಂ ಧೃತರಾಷ್ಟ್ರಸ್ಯ ಪುತ್ರಾನಾಮರ್ಥೇ ಯೋತ್ಸ್ಯಾಮಿ ತೇ ಸುತೈಃ ಬಲಂಚ ಶಕ್ತಿಂಚಾಸ್ಥಾಯ ನ ವೈ ತ್ವಯ್ಯನೃತಂ ವದೇ ಆದೃಶಂಸ್ಯ ಮಥೋ ವೃತ್ತಂ ರಕ್ಷನ್ ಸತ್ಪುರುಷೋಚಿತಂ ಅತೋರ್ಥಕರಮಪ್ಯೇತನ್ನ ಕರೋಂ ಯದ್ಯತೆ ವಚಃ. ಕರ್ಣ ಅಂದ, ನೀನು ಹೇಳ್ದ ಹಾಗೆ ಇವತ್ತು ನಡ್ಕೊಂಡ್ಬಿಟ್ಟ ಅಂತಂದ್ರೆ, ನೀನು ಹೇಳಿದ ಹಾಗೆ ಇವತ್ತು ನಾನು ಕೇಳಿಬಿಟ್ಟೆ ಅಂತಂದ್ರೆ ಸರಿ ಹೋಗೋದಿಲ್ಲ. ನಾನ್ ನಿನ್ನ ನಂಬೋದೇ ಇಲ್ಲ. ಎಂತಹ ದೊಡ್ಡ ಪಾಪವನ್ನ ಮಾಡಿದ್ಯಾ ಗೊತ್ತಾ ನನ್ ವಿಷಯದಲ್ಲಿ. ನೀನು ನನ್ ವಿಷಯಕ್ಕೆ ಎಂಥ ದೊಡ್ಡ ಪಾಪ ಮಾಡಿರೋದು ನಿಂಗೆ ಗೊತ್ತಿದ್ಯಾ ಯಾವತ್ತರ? ನಿಂಗೆ ಯಾವ ಕಾಲದಲ್ಲಿ ಪಡಿಬಾರ್ದೋ ಆ ಅಕಾಲದಲ್ಲಿ ನನ್ನನ್ನ ಹಡೆದು ಬಿಸಾಕ್ಬಿಟ್ಟೆ. ನಿನ್ನನ್ನ ಹೆಂಗ್ ಹುಟ್ಟಿದ್ಯಪ್ಪ ನೀನು ಅಂತ ಯಾರಿಗಾದ್ರೂ ಗೊತ್ತಾದ್ರೆ ನನ್ನ ಕೀರ್ತಿ ಇರುತ್ತಾ ನನಗೇನಾದ್ರು? ಹುಟ್ಟಿದ್ದು ಕ್ಷತ್ರಿಯ, ಸಂಸ್ಕಾರ ಎಲ್ಲಿ ಬಂತು ನನಗೆ? ನಮ್ಮಮ್ಮ ನಾನು ಸೂತ ಅಂದಿದ್ದಕ್ಕೆ ನಿನಗಿಷ್ಟು ಉರಿದು ಹೋಯ್ತಲ್ಲ. ಇಲ್ಲ ನೀನು ಪಾರ್ಥ, ನೀನು ಕೌಂತೆಯ ಅಂತೆಲ್ಲ ಅಂದೆಲ್ಲ. ನನಗೇನ್ ಮಾಡಿದೆ ನೀನು? ಶತ್ರುವು ಮಾಡಲ್ಲ ಇಷ್ಟು ದ್ರೋಹ. ಯಾವಾಗ ಮಾಡ್ಬೇಕೋ ಅವಾಗ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಈಗ ಬಂದು ನೀನ್ ದೊಡ್ಡವನು, ನೀನ್ ಜ್ಯೇಷ್ಠ ಶ್ರೇಷ್ಠ ಅಂದ್ಬಿಟ್ರೆ ಯಾವತ್ತಾದ್ರೂ, ಇಷ್ಟು ವರ್ಷ ಆಯ್ತಲ್ಲಮ್ಮ, ಯಾವತ್ತಾದ್ರೂ ನನ್ ಜೊತೆ ಒಬ್ಬಳು ತಾಯಿ ಮಗನ್ ಜೊತೆ ಹೇಗಿರ್ಬೇಕು ಹಾಗೆ ನಡ್ಕೊಂಡಿದ್ಯಾ? ಇವತ್ತು ನಿನಗೆ ಸ್ವಾರ್ಥ, ನಿನ್ನ ಮಕ್ಕಳು ಬದುಕಬೇಕು, ಅದಕ್ಕೆ ನನ್ನ ಹತ್ರ ಬಂದು ಕೇಳ್ತಾ ಇದ್ವಿ. ಕೃಷ್ಣಾರ್ಜುನರನ್ನು ನೋಡಿದ್ರೆ ಎಲ್ರಿಗೂ ಭಯ ಇದ್ದೇ ಇದೆ. ಅಕಸ್ಮಾತ್ ನಾನೇನಾದ್ರೂ ನಿನ್ನ ಮಾತನ್ನ ಕೇಳಿವಾಗ ಪಾಂಡವರ ಜೊತೆ ಸೇರ್ಕೊಂಡ್ಬಿಟ್ರೆ ಜನ ಏನನ್ಕೊಂತಾರೆ? ಹೆದರಿ ಬಿಟ್ಟ ಕರ್ಣ ಅನ್ಕೊಡಲ್ವಾ? ನನಗಿಷ್ಟು ವರ್ಷ ನಾನು ಒಬ್ಬನೇ, ಅಣ್ಣ ತಮ್ಮಂದ್ರಿಲ್ಲ ಅಂದ್ಕೊಂಡೇ ಬೆಳೆದಿದ್ದೇನೆ. ಈಗ
ಇನ್ನೇನು ಬಾಣ ಬಿಡ್ಬೇಕು, ಯುದ್ಧ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಬಂದು ನಿನ್ ಅಣ್ಣ ತಮ್ಮಂದ್ರು, ನಿನ್ ತಮ್ಮಂದ್ರು, ನೀನ್ ಜ್ಯೇಷ್ಠ ಶ್ರೇಷ್ಠ ಅಂತೆಲ್ಲ ಅಂದ್ಬಿಟ್ರೆ, ನಾನು ಅವ್ರ ಪಾರ್ಟಿ ಸೇರ್ಕೊಂಡ್ಬಿಟ್ರೆ ಕ್ಷತ್ರಿಯರ ಗುಂಪು ನನ್ನ ನೋಡಿ ಏನ್ ಹೇಳ್ತಾರೆ? ನನಗೆಲ್ಲ ಕೊಟ್ಟಿದ್ದಾರೆ ಕೌರವರು, ಅವರಿಂದ ಏನೇನ್ ಪಡಿಬೇಕೋ ಎಲ್ಲಾ ಪಡ್ಕೊಂಡ್ಬಿಟ್ಟು ಈಗ ಅವ್ರಿಗೆ ಬೆನ್ನಿಗೆ ಚೂರಿ ಹಾಕ್ಬಿಟ್ರೆ, ನಾನಿದ್ದೇನೆ ಅನ್ನುವ ಧೈರ್ಯದಿಂದಲೇ ಪಾಂಡವರ ದ್ವೇಷ ಮಾಡ್ತಾ ಇದ್ದ. ನಂಗೆ ನಮಸ್ಕಾರ ಮಾಡ್ತಾರೆ ಅವರು. ವಸುದೇವತೆಗಳು ಇಂದ್ರದೇವರಿಗೆ ನಮಸ್ಕಾರ ಮಾಡೋ ಹಾಗೆ ನಂಗೆ ನಮಸ್ಕಾರ ಮಾಡ್ತಾರಮ್ಮ. ನಾನಿದ್ದೇನೆ ನಾನಿದ್ದೇನೆ ಅಂತ ಅವ್ರು ಇರುವಾಗ ನಾನು ಚೂರಿ ಹಾಕ್ಲಾ ಬೆನ್ಗೆ ಅವ್ರಿಗೆ? ನಾನ್ ಬಿಟ್ಟು ಬರಲ್ಲ ಅವ್ರನ್ನ. ದುರ್ಯೋಧನನ ಋಣವನ್ನ ತೀರಿಸುವ ಕಾಲ ನನಗೆ ಬಂದಿದೆ. ನಾನು ಬದುಕಬೇಕು, ನಾನು ರಾಜನಾಗಬೇಕು ಅಂತ ಅನ್ನ ಹಾಕಿದವನಿಗೆ ನಾನು ವಿರೋಧ ಮಾಡಲ್ಲ. ಚೆನ್ನಾಗಿ ತಿಂದು ಉಪಕಾರವನ್ನು ಚೆನ್ನಾಗಿ ಪಡ್ಕೊಂಡು ಟೈಮ್ ಬಂದಾಗ ಪ್ರತ್ಯುಪಕಾರ ಯಾರು ಮಾಡಲ್ಲ ಅವನಿಗಿಂತ ಮಹಾಸ್ವಾರ್ಥಿ ಪಾಪಿಷ್ಠ ಇನ್ಯಾರಿಲ್ಲ. ಅವನಿಗೆ ಈ ಲೋಕದಲ್ಲೂ ಸುಖ ಇಲ್ಲ, ಪರಲೋಕದಲ್ಲೂ ಇಲ್ಲ. ನನ್ನ ಸಂಕಲ್ಪ ಅಷ್ಟೇ, ಧೃತರಾಷ್ಟ್ರನ ಮಕ್ಕಳ ಪರವಾಗಿ ನಾ ಯುದ್ಧ ಮಾಡ್ತೇನೆ. ನಿನ್ನ ಮಕ್ಕಳ ವಿರೋಧವಾಗಿ ನಿಂತು ನನ್ನಲ್ಲಿರುವ ಏನೇನು ಹೇಳ್ತಾನೆ ನೋಡ್ರಿ, ಬಲಂ ಶಕ್ತಿಂಚಾಸ್ಥಾಯ, ನನ್ನ ಶಕ್ತಿ ಏನಿದೆ, ಬಲ ಇದೆ, ಎಲ್ಲ 100% ಉಪಯೋಗ ಮಾಡ್ಕೊಂಡು ಯುದ್ಧ ಮಾಡ್ತೀನಿ ನಿನ್ ಮಕ್ಕಳ ವಿರುದ್ಧ ಅಷ್ಟೇ. ನಿನ್ನ ಮುಂದೆ ನಾನು ಹೂ ಅಂತ ಹೇಳಿ ಅಲ್ಲೇನೋ ಹೊಡೆದ್ರೆ ನಿಂಗ್ ಮೋಸ ಮಾಡ್ಸಕ್ಕಾಗತ್ತೆ? ನಾನು ಇರೋ ವಿಷಯವನ್ನ ಇದ್ದಾಗ ಹೇಳ್ತಾ ಇದ್ದೆ, ನಾನು ತಪ್ಪು ಹೇಳ್ತಾ ಇದ್ದೆ. ಆದ್ದರಿಂದ ನೀನು ಹೇಳಿದ ಮಾತು ಇನ್ನ ಪರ್ಸನಲ್ ಆಗಿ ನನಗೆ ಒಳ್ಳೇದೇ, ಬಟ್ ನನ್ನ ಋಣದ ದೃಷ್ಟಿಯಿಂದ ನಿನ್ನ ಮಾತನ್ನ ನಡೆಸ್ಕೊಡೋದಿಲ್ಲ. ನಚತೇಯಂ ಸಮಾರಂಭೋ ಮೈ ಮೋಘೋ ಭವಿಷ್ಯತಿ ಬದ್ಧ್ಯಾನ್ ವಿಷಹ್ಯಾನ್ ಸಂಗ್ರಾಮೇ ನ ಹನಿಷ್ಯಾಮಿ ತೇ ಸುತಾನ್ ಯುಧಿಷ್ಠಿರಂಚ ಭೀಷ್ಮಂಚ ಭೀಮಂಚ ಯಮೌತಾವರ್ಜುನಾದೃತೆ ಅರ್ಜುನೇನ ಸಮಯುದ್ಧಂ ಮಮ ಯುಧಿಷ್ಠಿರೇ ಬಲೆ ಅರ್ಜುನಂ ವಿನಿಹತ್ಯಾಜೌ ಸಂಪ್ರಾಪ್ತಂ ಸ್ಯಾತ್ ಫಲಂ ಮಯ ಯಶಸಾ ವಾನಮುಚ್ಯೇಯಂ ನಿಹತಃ ಸವ್ಯಸಾಚಿನ ನತೇ ಜಾತು ನ ಶಿಷ್ಯಂತಿ ಪುತ್ರಾಃ ಪಂಚ ಯಶಸ್ವಿನಿ ನಿರರ್ಜುನಾಃ ಸಕರ್ಣಾ ವಾ ಸಾರ್ಜುನಾ ವಾ ಹತೇ ಮಯಿ ಇತಿ ಕರ್ಣವಚ ಶ್ರುತ್ವಾ ಕುಂತಿ ದುಃಖಾನ್ ಪ್ರವೇಪತಿ ಉವಾಚ ಪುತ್ರಮಾಶ್ಲಿಷ್ಯ ಕರ್ಣಂ ಧೈರ್ಯಾದಕಂಪನಂ ಏವಂ ವೈ ಭಾವ್ಯಮೇತೇನ ಕ್ಷಯಂ ಯಾಸ್ಯಂತಿ ಕೌರವಾಃ ಯಥಾ ತ್ವಂ ಭಾಷಸೆ ಕರ್ಣ ದೈವಂತು ಬಲವತ್ತರಂ ತ್ವಯಾ ಚತುರ್ಣಾಂ ಭ್ರಾತॄಣಾಂ ಅಭಯಂ ಶತ್ರುಕರ್ಷಣ ದತ್ತಂ ತತ್ಪ್ರತಿಜಾನೀಹಿ ಸಂಗರ ಪ್ರತಿಮೋಚನಂ ಅನಾಮಯಂ ಸ್ವಸ್ತಿ ಚೇತಿ ಪೃಥಾಥೋ ಕರ್ಣಮಬ್ರವೀತ್ ತಾಂ ಕರ್ಣೋಭ್ಯವದತ್ ಪ್ರೀತಃ ತತಸ್ಥೌ ಜಗ್ಮತು ಸುಖಂ ಪಾಪ. ನಾನು ಅವ್ರ ಜೊತೆ ಯುದ್ಧ ಮಾಡೋದಂತೂ 100% ಖಂಡಿತ ಅಮ್ಮ. ಆದ್ರೆ ಪಾಪ ನೀನು ಇಷ್ಟು ದೂರ ನನ್ನ ಜೊತೆ ಮಾತಾಡ್ಬೇಕು ಅಂತ ಬಂದಿದ್ದಿ, ನನ್ನ ಜೊತೆಯಲ್ಲಿ ಇಷ್ಟು ದೂರ ನೀನು ಮಾತಾಡ್ಬೇಕು ಅಂತ ಬಂದಿದ್ದಿ, ಅದು ವೇಸ್ಟ್ ಮಾಡಲ್ಲ ನಾನು. ನೀನು ಬಂದಿದ್ದು ವ್ಯರ್ಥ ಆಗಬಾರ್ದು. ಒಂದು ಮಾತು ಹೇಳ್ತೀನಿ ಕೇಳು. ಯುದ್ಧದಲ್ಲಿ ನಿನ್ನ ಮಕ್ಳು 5 ಜನ ಇದಾರಲ್ಲ, 4 ಜನಗಳನ್ನ ನಾನು ಕೊಲ್ಲೋದಿಲ್ಲ. ಅರ್ಜುನನನ್ನ ಬಿಟ್ಟು ಮಿಕ್ಕ 4 ಜನಗಳನ್ನ ನಾನು ಕೊಲ್ಲೋದಿಲ್ಲ. ನಾನು ಅರ್ಜುನನನ್ನ ಕೊಲ್ಲಬೇಕು, ಅಥವಾ ಅರ್ಜುನನಿಂದ ನಾನು ಸಾಯ್ಬೇಕು ಅಷ್ಟೆ. ಒಟ್ನಲ್ಲಿ ಕುಂತಿಗೆ 5 ಜನ ಮಕ್ಕಳಿರೋದಂತೂ ಖಂಡಿತ. ಅವ್ನು ಹೇಳೋ ಮಾತು ನೋಡ್ರಿ, ಕುಂತಿಗೆ ಈ ಜನ್ಮದಲ್ಲಿ ನಾನು ಬದುಕಿರುವಾಗ ಕುಂತಿಗೆ ಬದುಕಿರೋವರೆಗೂ 6 ಜನ ಮಕ್ಕಳು ಅಂತ ಆಗೋದಿಲ್ಲ. ಯುದ್ಧದಲ್ಲಿ ಒಂದು ವೇಳೆ ಅರ್ಜುನ ಸತ್ರೆ ಕರ್ಣ ಸೇರಿಸಿ 5 ಜನ ಮಕ್ಕಳು, ಇಲ್ಲ ಕರ್ಣನೇ ಸತ್ತೋದ್ರೆ ಪಾಂಡವರ 5 ಜನ ಇದ್ದೇ ಇದ್ದಾರೆ. ಒಟ್ನಲ್ಲಿ ಕುಂತಿಗೆ 5 ಜನ ಮಕ್ಕಳು ಅಂತನ್ನೋದು ಶಾಶ್ವತವಾಗಿ ನಿಲ್ಲುತ್ತೆ.
ಅರ್ಜುನನೊಬ್ಬನನ್ನ ಬಿಟ್ಟು ಮಿಕ್ಕ 4 ಜನಗಳಿಗೆ ನಾನೇನು ತೊಂದರೆ ಕೊಡ್ಲಿಕ್ಕೆ ಹೋಗೋದಿಲ್ಲ ಅಂತ ಕರ್ಣ ಇರುವ ವಿಷಯವನ್ನ ಗಟ್ಟಿಯಾಗಿ ನೇರವಾಗಿ ಅವಳ ಮುಖಕ್ಕೆ ಹೇಳಿದಾಗ ದುಃಖದಿಂದ ಪಾಪ ಕಂಪಿಸಿ ಹೋದ್ಲು. ಕೊಟ್ಟ ಮಾತಿನ ಮೇಲೆ ನಿಂತಿದ್ದ ಕರ್ಣನನ್ನ ಗಟ್ಟಿಯಾಗಿ ಆಲಿಂಗನ ಮಾಡ್ಕೊಂಡ್ಲು. ಆಲಿಂಗನ ಮಾಡ್ಕೊಂಡು ಮಾತಾಡ್ತಾಳೆ, ಕರ್ಣ ನೀ ಹೇಳ್ದಾಗೆ ಆಗ್ಲಿ, ಅದೇ ದೈವ. ಯುದ್ಧದಲ್ಲಿ ಕೌರವರು ಸಾಯ್ಬೇಕು ಅಂತಿದ್ರೆ ನಾನೇನ್ ಮಾಡ್ಲಿ? ಸರಿ, 4 ಜನ ತಮ್ಮಂದ್ರಿಗೆ ಅಭಯ ಕೊಟ್ಟಿದ್ಯಲ್ಲಪ್ಪ, ಅದನ್ನು ಮಾತ್ರ ಮರಿಬೇಡ. ಆ 4 ಜನಕ್ಕೂ ಏನ್ ತೊಂದರೆ ಕೊಡಬೇಡ, ಆಯ್ತಾ ಅಂದಾಗ ಕರ್ಣ ಹಾಗೆ ಆಗ್ಲಿ ಅಂತ ಹೇಳಿ ನಮಸ್ಕಾರ ಮಾಡ್ದ. ಅವರಿಬ್ರು ಅವ್ರವ್ರ ಜಾಗಕ್ಕೆ ಹೊರಟು ಹೋದ್ರು. ಅಂದ್ರೆ ಈ ಪಾತ್ರಗಳಿಂದ ನಾವ್ ಏನ್ ತಿಳ್ಕೊಳ್ಬೇಕು ಅಂತ ಅನ್ನೋದೇ ಸ್ವಲ್ಪ ಗೊಂದಲ ಆಗ್ಬಿಡುತ್ತೆ ಒಂದೊಂದ್ಸಲ. ಕರ್ಣ ಒಳ್ಳೆಯವನ ಕೆಟ್ಟವನ ಹೇಗಾಗ್ಬಿಡುತ್ತೆ ನೋಡಿ. ಕರ್ಣನ ವ್ಯಾಪಾರ ಏನಿದೆ ಇಲ್ಲಿ, ಅವನು ಏನ್ ಹೇಳಲಿಕ್ಕೆ ಹೊರಟಿದ್ದಾನೆ, ಅವನ ವಿಚಾರಗಳೇನು, ಅವನ ವಿಷಯಗಳೇನು, ಅವನ್ ದೊಡ್ಡತನವ, ಇದು ಏನು ನಮ್ಗೆ ಒಂದೊಂದ್ಸಲ ತಿಳಿಯೋದೇ ಇಲ್ಲ. ಆದ್ರೆ ಶ್ರೀಮದಾಚಾರ್ಯರ ನಿರ್ಣಯೋಕ್ತವಾದ ಸಿದ್ಧಾಂತವನ್ನ ಪ್ರಮೇಯವನ್ನ ಮಾಡಿಕೊಂಡಾಗ ಟೆನ್ಷನ್ಗೆ ಅವಕಾಶ ಇರಲಿಲ್ಲ. ಕರ್ಣ ಪರಮ ಸಾತ್ವಿಕ ಜೀವ, ಅವನು ಸೂರ್ಯ. ಆದರೂ ಅಸುರಾವೇಶದಿಂದ ಹೀಗಾಗಿದ್ದಾನೆ. ಜನ್ಮಾಂತರದಲ್ಲಿ ಸುಗ್ರೀವನಾಗಿ ಸಂಪಾದನೆ ಮಾಡಿಕೊಂಡ ಮಹತ್ಪುಣ್ಯವನ್ನ ಈಗ ಕರ್ಣನಾಗಿ ಬಂದು ಕಳ್ಕೊಳ್ತಾ ಇದ್ದಾನೆ. ಇದೇ ಸಿದ್ಧಾಂತ, ಇದು ತತ್ವ ಅನ್ನೋ ಚಿಂತನೆ ಮಾಡಿದಾಗ ಇದೆಲ್ಲ ದೇವರು ಮಾಡಿಸ್ತಾ ಇರತಕ್ಕಂಥ ನಾಟಕ ಅನ್ನತ್ತೆ. ನಾವು ಇದರಿಂದ ಏನು ಕಲಿಬೇಕು ಅಂತಂದ್ರೆ, ದುಷ್ಟರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಮಾತು ಕೊಟ್ಟರೂ ಕೂಡ ಯಾವುದೋ ಪ್ರಭಾವದಿಂದ ಆ ನಾನು ಸಪೋರ್ಟ್ ಮಾಡಿದಂತ ದುಷ್ಟರಿಂದ ಸಾತ್ವಿಕತನಕ್ಕೆ ತೊಂದರೆ ಆಗುತ್ತೆ ಎಂದಾಗ ಕೊಟ್ಟ ಮಾತಿಂದ ತಪ್ಪು ಬರೋದು, ಆ ಕೊಟ್ಟ ಮಾತನ್ನ ಮೀರೋದು ತಪ್ಪಲ್ಲ. ಯಾಕೆ? ನನಗೆ ಮುಖ್ಯವಾಗಿ ಪುಣ್ಯ ಬರಬೇಕು, ಸಾಧನೆ ಆಗಬೇಕು, ನನ್ನಿಂದ 4 ಜನಕ್ಕೆ ತೊಂದರೆ ಆಗಬಾರದು. ನಾನು ಸಪೋರ್ಟ್ ಮಾಡುವಂತ ವ್ಯಕ್ತಿ 4 ಜನಕ್ಕೆ ತೊಂದರೆ ಕೊಡ್ತಾನೆ ಅಂದ್ರೆ ಅವನಿಗೆ ಯಾಕೆ ನಾನು ಸಪೋರ್ಟ್ ಮಾಡಬೇಕು? ಅದು ನಾವು ಕರ್ಣನ ಮಾತಿನಿಂದ ತಿಳಿಬೇಕಾದ ಸಂದೇಶ. ಆದ್ರೆ ಕರ್ಣ ಅಸುರಾವೇಶ ಬಲದಿಂದ ಹಾಗೆ ಮಾಡಲಿಲ್ಲ. ಅದೇ ಭಗವಂತನ ವಿಚಿತ್ರವಾದ ಮಾಯ. ಇದು ಕರ್ಮಬಂಧ, ಇದೇ ಸಂಸಾರ. ಇಲ್ಲಿಂದ ಇನ್ನು ಮುಂದಕ್ಕೆ ಉಳಿದ 4 ಅಧ್ಯಾಯಗಳಲ್ಲಿ ಕೃಷ್ಣ ವಾಪಸ್ಸು ಬರ್ತಾನೆ. ಕೃಷ್ಣ ವಾಪಸ್ಸು ಬಂದು ಇವರಿಬ್ಬರ ಮಧ್ಯದಲ್ಲಿ ಅಲ್ಲಿ ಸಭೆಗಳಲ್ಲಿ ಏನಾಯ್ತು, ಏನ್ ಕಥೆ, ದುರ್ಯೋಧನ ಏನಂದ, ದುಶ್ಯಾಸನ ಏನಂದ, ಆಮೇಲೆ ಇನ್ಯಾರಿದಾರಲ್ಲಿ ಭೀಷ್ಮಾಚಾರ್ಯ ಏನಂದ್ರು, ಸಭೆಯಲ್ಲಿ ಏನಾಯ್ತು, ಅದೆಲ್ಲವನ್ನ ತಿಳಿಸ್ಕೊಳ್ತಾನೆ ಅವ್ರಿಗೆ. ಅಂದ್ರೆ ನಾವಾಗಲೇ ಭಗವದ್ಯಾನ ಪರ್ವದಲ್ಲಿ ಅವರವ್ರು ಏನೇನು ಮಾತಾಡಿದ್ದಾರೆ ಅದೇ ಮಾತಿನ ಅನುವಾದವನ್ನ ಕೃಷ್ಣ ಮಾಡ್ತಾನೆ. ಆದ್ದರಿಂದ ಆ ಘಟನೆಗಳು ಆಗೋಗಿದೆ, ಆ ವಾಕ್ಯಗಳು ನೋಡಿದ್ದೇವೆ. ಆದ್ದರಿಂದ ಇಲ್ಲಿ ಮತ್ತೆ ಆ ವಾಕ್ಯಗಳನ್ನು ಅನುಸಂಧಾನ ಮಾಡಬೇಕು ಅಂದ್ರೆ ಶ್ಲೋಕಗಳನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಮತ್ತೆ ಅದೇ ವಾಕ್ಯಗಳು ಬರುತ್ತೆ. ಆದ್ದರಿಂದ ಸಮ್ಮುಗ್ಧವಾಗಿ ಅಲ್ಲಿ ವಿಸ್ತಾರವಾಗಿ ಆ ಸಭಾದಲ್ಲಿ ಏನ್ ನಡೀತು ಹಸ್ತಿನಾವತಿಯಲ್ಲಿ, ಆ ಸಭಾದಲ್ಲಿ ನಡೆದಂತಹ ವಿಷಯವನ್ನ ಇಲ್ಲಿ ಭಗವಂತ ಒಂದು ಶಬ್ದವೂ ವ್ಯತ್ಯಾಸ ಆಗದೇ ಇರುವಂತೆ ಅನುವಾದ ಮಾಡ್ತಾನಲ್ಲ. ನಾನು ಅನುವಾದವನ್ನ ಮಾತ್ರ ಮಾಡ್ತೀನಿ 4 ಅಧ್ಯಾಯದ ನಾಳೆ. ನಾನು ಶ್ಲೋಕಗಳನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂದ್ರೆ ಶ್ಲೋಕಗಳು ಅನುಸಂಧಾನ ಮಾಡಿ ಆಗಿದೆ ನಾವಾಗ್ಲಿ ಅದನ್ನ, ಅದೇ ವಿಷಯಗಳನ್ನ. ಇದರಲ್ಲಿ ಏನು ಹೊಸ ವಿಷಯಗಳೇನಿಲ್ಲ ಇದರಲ್ಲಿ, ಅದೇ ಹೇಳಿದ್ದೆ. ಆದ್ದರಿಂದ ಕೃಷ್ಣದೇವನ ಬಾಯಲ್ಲಿ ಬಂದ ಮಾತನ್ನ ಸ್ಕಿಪ್ ಮಾಡಬಾರದು ಅನ್ನುವ ದೃಷ್ಟಿಯಲ್ಲಿ ನಾ ಅನುವಾದವನ್ನ ಮಾತ್ರ ನಾಳೆ ನೋಡೋಣ. ಅಲ್ಲಿ ವಿವಾದ ಪರ್ವ ಸಮಾಪ್ತಿ ಆಯಿತು ಅಂತ ಅರ್ಥ. ಇಲ್ಲಿಗೆ ನಾವು ಶ್ಲೋಕಗಳ ಅರ್ಥಾನುಸಂಧಾನದೊಂದಿಗೆ ವಿವಾದ ಪರ್ವ ಇವತ್ತು ಮುಗಿಯಿತು. ನಾಳೆ ಶ್ಲೋಕಾನುಸಂಧಾನ ಇಲ್ಲ, ಕೇವಲ 4 ಅಧ್ಯಾಯಗಳ ಸಾರಭೂತವಾದ ಅನುವಾದ ಅಷ್ಟೆ. ಅದರಿಂದ ಕರ್ಣನು ಮನೆಗೆ ಹೋದ, ಅವಳಿಗೆ ಮಾತು ಕೊಟ್ಟು 4 ಜನ ಮಕ್ಕಳನ್ನ ಏನ್ ಮಾಡಲ್ಲ ಅಂತ ಕುಂತಿರು, ಮನೆಗೆ ಬಂದ್ಲು ಅನ್ನುವಲ್ಲಿಗೆ ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ 45 ಶತತಮೋಧ್ಯಾಯ ವಿವಾದ ಪರ್ವಣಿ 7ಮೋಧ್ಯಾಯ. ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ 1,00,000 ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ
ಉದ್ಯೋಗ ಪರ್ವದಲ್ಲಿ 145ನೇ ಅಧ್ಯಾಯ, ವಿವಾದ ಪರ್ವದಲ್ಲಿ 7ನೇ ಅಧ್ಯಾಯ ಮುಗಿತಾ ಇದೆ. ಜೊತೆಯಲ್ಲಿ ಇವತ್ತಿನ ಪಾಠವೂ ಮುಗಿಯುತ್ತೆ. ನಾಳೆ ಸರಿಯಾಗಿ 4 ಗಂಟೆಗೆ ವಿವಾದ ಪರ್ವದ ಕೊನೆಯ 4 ಅಧ್ಯಾಯಗಳ ಸಾರಾಂಶ, ಅಲ್ಲಿಂದ ಇನ್ನು ನೆಕ್ಸ್ಟ್ ಮುಂದಿನ ಪರ್ವ ಸೈನ್ಯ ನಿರ್ಯಾಣ ಪರ್ವ, ಸೈನಿಕರು ಹೊರಡೋದು. ಆ ಎಲ್ಲ ಭಾಗವನ್ನು ಮತ್ತೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು.